ಒಂದು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಅದರಲ್ಲಿ 3ನೇ ಅಧ್ಯಾಯ 13ನೇ ವಾಕ್ಯವನ್ನು ಮತ್ತೊಮ್ಮೆ ಎಲ್ಲರೂ ಒಟ್ಟಾಗಿ ಸೇರಿ ಓದೋಣ. ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲನೆಯದಾಗಿ ಯೇಸು ಈ ಲೋಕಕ್ಕೆ ಬಂದಾಗ ಪಾಪಿಗಳನ್ನು ರಕ್ಷಿಸಿ ಸಭೆಯಲ್ಲಿ ಸೇರಿಸಿಕೊಳ್ಳುವುದಕ್ಕೋಸ್ಕರ ಯೇಸು ಈ ಲೋಕದಲ್ಲಿ ಬಂದರು. ಎರಡನೆಯ ಸಾರಿ ಮತ್ತೊಮ್ಮೆ ಯೇಸು ಮಧ್ಯಾಕಾಶದಲ್ಲಿ ಬರುತ್ತಾರೆ. ಆಗ ಪಾಪಿಗಳನ್ನು ಸೇರಿಸಿಕೊಳ್ಳುವುದಕ್ಕೋಸ್ಕರ ಬರುವುದಿಲ್ಲ, ಪರಿಶುದ್ಧರನ್ನು ಪರಲೋಕದಲ್ಲಿ ಸೇರಿಸುವುದಕ್ಕೋಸ್ಕರ ಬರುತ್ತಾರೆ. ಮತ್ತೊಮ್ಮೆ ಹೇಳುತ್ತೇನೆ, ಮೊದಲನೇ ಸಾರಿ ಯೇಸು ಈ ಲೋಕಕ್ಕೆ ದೇವರು ಮನುಷ್ಯನಾಗಿ ಮನುಷ್ಯ ಅವತಾರವನ್ನು ಧರಿಸಿ ಈ ಲೋಕಕ್ಕೆ ಬಂದದ್ದು ಪಾಪಿಗಳನ್ನು ರಕ್ಷಿಸಿ ಸಭೆಯಲ್ಲಿ ಸೇರಿಸುವುದಕ್ಕೋಸ್ಕರ ದೇವರು ಮೊದಲನೆಯದಾಗಿ ಈ ಲೋಕಕ್ಕೆ ಬಂದರು. ಎರಡನೆಯದಾಗಿ ಯೇಸು ಮತ್ತೊಮ್ಮೆ ಈ ಲೋಕಕ್ಕೆ ಬರುತ್ತಾರೆ. ಪಾಪಿಗಳನ್ನು ಸೇರಿಸಿಕೊಳ್ಳುವುದಕ್ಕೋಸ್ಕರ ಬರುವುದಿಲ್ಲ, ಪರಿಶುದ್ಧರನ್ನು ಪರಲೋಕಕ್ಕೆ ಸೇರಿಸಿಕೊಳ್ಳುವುದಕ್ಕೋಸ್ಕರ ಬರುತ್ತಾನೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಂದ್ರೆ ಪಾಪದಲ್ಲಿ ಇರುವವರನ್ನು ರಕ್ಷಿಸಿ ಸಭೆಯಲ್ಲಿ ಸೇರಿಸಿದರು. ಸಭೆಯಲ್ಲಿ ಸೇರಿಸಿರುವ ಪರಿಶುದ್ಧರನ್ನು ದೇವರು ಪರಲೋಕದಲ್ಲಿ ಸೇರಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಪರಿಶುದ್ಧರಾಗಿ ಜೀವಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಯೇಸು ನೆನೆಸಿದ್ರೆ, ದೇವರು ನೆನೆಸಿದ್ರೆ ಒಂದು ನಿಮಿಷದಲ್ಲಿ ಈ ಲೋಕದಲ್ಲಿರುವ ಎಲ್ಲ ಜನರನ್ನು ಪರಿಶುದ್ಧವಾಗಿ ಮಾಡಲು ಆತನಿಂದ ಸಾಧ್ಯ. ಮತ್ತೊಮ್ಮೆ ಹೇಳುತ್ತೇನೆ, ಈ ಲೋಕದಲ್ಲಿರುವ ಎಲ್ಲ ಜನರನ್ನು ಪರಿಶುದ್ಧವಾಗಿ ಮಾಡುವುದಕ್ಕೆ ಆತನು ನೆನೆಸಿದ್ರೆ ಒಂದು ನಿಮಿಷ ಸಾಕು ಎಲ್ಲರನ್ನು ಪರಿಶುದ್ಧವಾಗಿ ಮಾರ್ಪಡಿಸಲು ಸಾಧ್ಯ. ಆದರೂ ಕೂಡ ಆತನು ಯಾರನ್ನು ಪರಿಶುದ್ಧಪಡಿಸ್ತಾರೆ ಗೊತ್ತಾ? ಆತನು ಯಾರನ್ನು ತೊಳಿತಾರೆ ಗೊತ್ತಾ? ಯೋಹಾನನು ಬರೆದ ಸುವಾರ್ತೆ ಅದರಲ್ಲಿ 13ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆತನು ಯಾರನ್ನು ಪರಿಶುದ್ಧಪಡಿಸುತ್ತಾರೆ, ಯಾರನ್ನು ತೊಳೆದರು. ಆ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ತನ್ನವರನ್ನು ಆತನು ತೊಳೆದನು ಎಂಬುದಾಗಿ. 2ನೇ ವಾಕ್ಯ 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರ ಕಾಲುಗಳನ್ನು ತೊಳೆದರು. ಮೊದಲನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತನ್ನವರನ್ನು, ತನ್ನ ಬಳಿಗೆ ಇದ್ದವರನ್ನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಂದ್ರೆ ಯಾರು ತನ್ನೊಂದಿಗೆ ಇರುತ್ತಾರೋ ಅವರನ್ನು ಆತನು ಪರಿಶುದ್ಧಪಡಿಸುವ ದೇವರಾಗಿದ್ದಾರೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನ ಜೊತೆಯಲ್ಲಿ ಇರುವವರನ್ನು ಆತನು ಪರಿಶುದ್ಧಪಡಿಸುವ ದೇವರಾಗಿದ್ದಾರೆ. ರಕ್ಷಣೆ ಹೊಂದಿರುವ ಎಲ್ಲರನ್ನು ಪರಿಶುದ್ಧಪಡಿಸುತ್ತಾರ ನನಗೆ ಗೊತ್ತಿಲ್ಲ. ರಕ್ಷಣೆ ಹೊಂದಿರುವ ಎಲ್ಲ ದೇವರ ಮಕ್ಕಳನ್ನು ಆತನು ಪರಿಶುದ್ಧಪಡಿಸ್ತಾರ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಆದರೆ ನನಗೆ ಗೊತ್ತು, ಯಾರು ಆತನ ಜೊತೆಯಲ್ಲಿರುತ್ತಾರೋ ಅವರನ್ನು ದೇವರು ಪರಿಶುದ್ಧಪಡಿಸುವ ದೇವರಾಗಿದ್ದಾರೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ 4 ವಿಧವಾದ ಗುಂಪುಗಳು ಆತನನ್ನು ಹಿಂಬಾಲಿಸಿದರು. 4 ವಿಧವಾದ ಗುಂಪು ಆತನ ಹಿಂದೆ ಯಾವಾಗಲೂ ಹೋಗುತ್ತಾ ಇದ್ದರು. ಮೊದಲನೇ ಗುಂಪು ಆತನಿಂದ ಏನಾದರೂ ಒಂದನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಆತನ ಹಿಂದೆ ಹೋಗುತ್ತಿದ್ದಂತಹ ಗುಂಪು. ಆರಾಧನೆ ಮುಗಿದ ನಂತರ, ಸುವಾರ್ತೆ ಸಾರಿದ ನಂತರ ಯೇಸು ಸ್ವಾಮಿ ಅನೇಕರನ್ನು ಮುಟ್ಟಿ ಸ್ವಸ್ಥಪಡಿಸಿದನು ಎಂಬುದಾಗಿ ಅನೇಕ ಕಡೆಯಲ್ಲಿ ಬರೆಯಲ್ಪಟ್ಟಿದೆ. 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಹಂಚಿ. ಹಾಗಂದ್ರೆ ದೇವರು ಈ ಲೋಕದಲ್ಲಿ ಇರುವಾಗ ಆತನ ಹಿಂದೆ 4 ವಿಧವಾದ ಗುಂಪು ಆತನನ್ನು ಹಿಂಬಾಲಿಸಿದರು. ಮೊದಲನೇ ಗುಂಪು ಆತನಿಂದ ಏನಾದರೂ ಒಂದನ್ನು ಪಡೆದುಕೊಳ್ಳಬೇಕು, ಆತನಿಂದ ಏನಾದರೂ ಒಂದು ಅದ್ಭುತವನ್ನು ಹೊಂದಿಕೊಳ್ಳಬೇಕು, ಆತನಿಂದ ಏನಾದರೂ ಒಂದು ಪ್ರೈಸ್ ದಿ ಲಾರ್ಡ್ ಏನಾದರೂ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಕ್ಕೋಸ್ಕರ ಆತನನ್ನು ಹಿಂಬಾಲಿಸುತ್ತಿದ್ದಂಥ ಗುಂಪು ಮೊದಲನೇ ಗುಂಪು. ಎರಡನೆಯ ಗುಂಪು ಆತನ ವಾಕ್ಯವನ್ನು ಕೇಳಬೇಕೆಂಬುದಾಗಿ ಆತನನ್ನು ಹಿಂಬಾಲಿಸಿದಂಥ ಗುಂಪು. ಇವರು ಆರಾಧನೆಗೆ ಬರೋದಿಲ್ಲ, ಕರೆಕ್ಟಾಗಿ ಪ್ರೈಸ್ ದಿ ಲಾರ್ಡ್ ವಾಕ್ಯದ ಟೈಮಿಗೆ ಬರ್ತಾರೆ. ವಾಕ್ಯ ಸುವಾರ್ತೆ ವಾಕ್ಯವು ಮುಗಿಸಿದ ಕೂಡಲೇ ಹಾಗೆ ಏನು ಮಾಡಿಬಿಡ್ತಾರೆ, ಎದ್ದು ಹೋಗ್ಬಿಡ್ತಾರೆ. ವಾಕ್ಯವನ್ನು ಕೇಳುವುದಕ್ಕೋಸ್ಕರ ಆತನನ್ನು ಹಿಂಬಾಲಿಸಿದಂಥ ಗುಂಪು ಎರಡನೇ ಗುಂಪು. ಮೂರನೆಯದಾಗಿ ಒಂದು ಗುಂಪು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು. ಯೇಸು ಸ್ವಾಮಿಯಲ್ಲಿ ಏನಾದರೂ ತಪ್ಪು ಇದೆಯಾ ಎಂಬುದಾಗಿ ಹುಡುಕುವುದಕ್ಕೋಸ್ಕರ ಆತನನ್ನು ಹಿಂಬಾಲಿಸಿದರು. ಕಳೆದ ವಾರ ಏನು ಪ್ರಸಂಗ ಮಾಡಿದ್ರು ಅಂತ ಕೇಳಿದ್ರೆ ಪೇತ್ರನಿಗೂ ಯೋಹಾನನಿಗೂ ಮರ್ತೋಗಿರುತ್ತೆ. ಆದರೆ ತಪ್ಪು ಹುಡುಕುವುದಕ್ಕೋಸ್ಕರ ಬಂದಿದ್ರಲ್ಲ ಯೇಸು ಸ್ವಾಮಿಯಲ್ಲಿ, ಅವ್ರು ಕರೆಕ್ಟಾಗಿ ಹೇಳ್ತಾರೆ ಹೋದ್ವಾರ ಈ ಪ್ರಸಂಗ ಮಾಡಿದ್ರು ಎಂಬುದಾಗಿ. ಕರೆಕ್ಟಾ ಇಲ್ವಾ?
3 ವಿಧವಾದ ಗುಂಪುಗಳನ್ನು ನಾನು ತಿಳಿಸಿಕೊಟ್ಟೆ. ಮೊದಲನೆಯದಾಗಿ ಆತನಿಂದ ಏನಾದರೂ ಒಂದು ಹೊಂದಿಕೊಳ್ಳುವುದಕ್ಕೋಸ್ಕರ ಹಿಂಬಾಲಿಸುತ್ತಿದ್ದಂಥ ಗುಂಪು. ಎರಡನೆಯದಾಗಿ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ಮಾತ್ರ ಆತನನ್ನು ಹಿಂಬಾಲಿಸುತ್ತಿದ್ದಂಥ ಒಂದು ಗುಂಪು. ವಾಕ್ಯವನ್ನು ಕೇಳಿದ ಕೂಡಲೇ ವಾಪಸ್ ಮನೆಗೆ ಹೊರಟೋಗ್ತಾರೆ. ಮೂರನೆಯದಾಗಿ ಒಂದು ಗುಂಪು ಆತನಲ್ಲಿ ಏನಾದರೂ ತಪ್ಪಿದೆಯಾ, ತಪ್ಪನ್ನು ಹುಡುಕುವುದಕ್ಕೋಸ್ಕರ ಹಿಂಬಾಲಿಸುತ್ತಿದ್ದಂತಹ ಒಂದು ಗುಂಪು. ಫರಿಸಾಯರ ಗುಂಪು, ಸದುಕಾಯರ ಗುಂಪು. ಆತನಲ್ಲಿ ಏನಾದರೂ ಒಂದು ತಪ್ಪಿದೆಯಾ, ವಾಕ್ಯ ಸಾರುವಾಗ ಏನಾದರೂ ತಪ್ಪು ಮಾಡ್ತಾರಾ, ಆತನ ನಡೆಯಲ್ಲಿ ಮಾತಿನಲ್ಲಿ ಏನಾದರೂ ಒಂದು ತಪ್ಪಿದೆಯಾ, ತಪ್ಪನ್ನು ಹುಡುಕುವುದಕ್ಕೋಸ್ಕರ ಆತನ ಸನ್ನಿಧಾನಕ್ಕೆ ಬಂದಂಥ ಗುಂಪು. ನಾಲ್ಕನೆಯದಾಗಿ ಒಂದು ಗುಂಪನ್ನು ಕುರಿತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಯಾವಾಗಲೂ ಆತನೊಂದಿಗೆ ಇರುವಂಥ ಒಂದು ಗುಂಪು. ಆರಾಧನೆ ಮುಗಿದ ಮೇಲೆಯೂ ಆತನೊಂದಿಗೆ ಇದ್ದು ಆತನ ನಾಮವನ್ನು ಮಹಿಮೆ ಪಡಿಸುವ ಆತನ ಶಿಷ್ಯರನ್ನು ಕುರಿತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಮೊದಲನೆಯದಾಗಿ ಬಂದಂಥ ಗುಂಪು ವಾಕ್ಯವನ್ನು ಏನಕ್ಕೋಸ್ಕರ ಬಂದರು? ಏನಾದರೂ ಒಂದು ಹೊಂದಿಕೊಳ್ಳುವುದಕ್ಕೋಸ್ಕರ ಬಂದರು. ಏನಾದರೂ ಒಂದನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಬಂದಂಥ ಗುಂಪಿಗೆ ಅವರಿಗೆ ಬೇಕಾದದ್ದನ್ನು ಕೊಟ್ಟು ಅವರನ್ನು ಮನೆಗೆ ಮತ್ತೆ ವಾಪಸ್ ಕಳಿಸಿದ್ರು. ಅವರಿಗೆ ಬೇಕಾದ ಅದ್ಭುತವನ್ನು ಮಾಡಿ ಅವರನ್ನು ಕಳಿಸಿ ಬಿಟ್ಟರು. ಎರಡನೆಯದಾಗಿ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ಬಂದಂಥ ಗುಂಪಿಗೆ ವಾಕ್ಯವನ್ನು ಕೊಟ್ಟು ಅವರನ್ನು ಮನೆಗೆ ಕಳುಹಿಸಿ ಬಿಟ್ಟರು. ಮೂರನೆಯದಾಗಿ ಆತನಲ್ಲಿ ತಪ್ಪನ್ನು ಹುಡುಕುವುದಕ್ಕೆ ಬಂದಂಥ ಫರಿಸಾಯರಿಗೆ, ಸದುಕಾಯರಿಗೆ ಪ್ರೈಸ್ ದಿ ಲಾರ್ಡ್, ಅವರ ಪ್ರಶ್ನೆಯ ಮೂಲಕವೇ ಅವರ ಬಾಯಿಗಳನ್ನು ಮುಚ್ಚಿ ಅವರನ್ನು ಮನೆಗೆ ಹಿಂತಿರುಗಿ ಕಳುಹಿಸಿ ಬಿಟ್ಟರು. ಆದರೆ ನಾಲ್ಕನೆಯದಾಗಿ ಆತನ ಜೊತೆಯಲ್ಲೇ ಇದ್ದಂಥ ಶಿಷ್ಯರನ್ನು ತನ್ನ ಬಳಿಗೆ ಕರೆದು ಅವರನ್ನು ಶುದ್ಧಪಡಿಸಿದರು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1, 2, 3 ವಾಕ್ಯಗಳಲ್ಲಿ ಸತ್ಯವೇದದಲ್ಲಿ ನಾವು ನೋಡಬಹುದು. ನಾವು ಯಾವ ಗುಂಪಿನಲ್ಲಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾನು ಬರೀ ವಾಕ್ಯವನ್ನು ಕೇಳಿ ಮನೆಗೆ ಹಿಂತಿರುಗಿ ಹೋಗುವ ಗುಂಪಿನಲ್ಲಿದ್ದೇನಾ, ಅಥವಾ ದೇವರಿಂದ ಏನಾದರೂ ಒಂದನ್ನು ಹೊಂದಿಕೊಂಡು ಏನಾದರೂ ಒಂದು ಅದ್ಭುತಕ್ಕೋಸ್ಕರ, ಏನಾದರೂ ಒಂದು ಆಶೀರ್ವಾದ ಸಿಗುತ್ತೆ ಅನ್ನೋದಕ್ಕೋಸ್ಕರ ಆತನನ್ನು ಹಿಂಬಾಲಿಸುತ್ತಿದ್ದೇನಾ, ಅಥವಾ ಅದೇ ಸಭೆಯಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿ ದೇವ ಸೇವಕರ ಮೇಲೆ ಏನಾದರೂ ತಪ್ಪನ್ನು ಹುಡುಕುವುದಕ್ಕೋಸ್ಕರ ದೇವರ ಸನ್ನಿಧಾನಕ್ಕೆ ಬಂದಿದ್ದೇನಾ, ಅಥವಾ ಯಾವಾಗಲೂ ಆತನೊಂದಿಗೆ ಇದ್ದು ಆತನಿಂದ ಪರಿಶುದ್ಧ ಹೊಂದುವುದಕ್ಕೋಸ್ಕರ ನಾನು ಕೂಡಿ ಬಂದಿದ್ದೇನಾ? ನಮ್ಮನ್ನೇ ನಾವೇ ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಲಾಕಿ ಪುಸ್ತಕದಲ್ಲಿ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ. ಮಲಾಕಿ 3ನೇ ಅಧ್ಯಾಯ ಅದರಲ್ಲಿ 3ನೇ ವಾಕ್ಯ. ಮಲಾಕಿ ಚಾಪ್ಟರ್ 3 ವರ್ಸ್ 3. ಎಲ್ಲರೂ ಒಟ್ಟಾಗಿ ಸೇರಿ ಓದೋಣ. ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ಮತ್ತೊಮ್ಮೆ ಓದೋಣ. ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ರಿ. ಆತನು ಅದ್ಭುತವನ್ನು ಮಾಡಲು ಎಲ್ಲಿಯೂ ಕೂಡ ಕೂತುಕೊಂಡನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಪರಿಶುದ್ಧಪಡಿಸಲು ಆತನು ಕೂತುಕೊಳ್ಳುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ಎಲ್ಲಿಯೂ ಕೂಡ ನಾನು ಅದ್ಭುತ ಮಾಡಬೇಕು, ಕಾಲು ನೋವ್ತಾ ಇದೆ, ಸ್ವಲ್ಪ ಕೂತ್ಕೋ, ನನ್ನ ಮುಂದೆ ಬಾ ಎಂಬುದಾಗಿ ಕೂತ್ಕೊಂಡು ಅದ್ಭುತವನ್ನು ಮಾಡಿಲ್ಲ. ಚಟ್ಟವನ್ನು ಮುಟ್ಟಿ ಸತ್ತ ಯವನಸ್ಥನ ಚಟ್ಟವನ್ನು ಮುಟ್ಟಿದರೂ ಅವನು ಜೀವಂತವಾಗಿ ಎದ್ದನು. ಪ್ರೈಸ್ ದಿ ಲಾರ್ಡ್. ಕುಷ್ಠರೋಗಿಯನ್ನು ಮುಟ್ಟಿ ಸ್ವಸ್ಥಪಡಿಸಿದರು, ಕಣ್ಣಿಲ್ಲದವನನ್ನು ಮುಟ್ಟಿ ಸ್ವಸ್ಥಪಡಿಸಿದರು. ಪ್ರೈಸ್ ದಿ ಲಾರ್ಡ್. ಪಾರ್ಶ್ವವಾಯು ರೋಗಿಯನ್ನು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎದ್ದೇಳು, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂಬುದಾಗಿ ಒಂದು ವಾಕ್ಯವು ಪ್ರಕಟವಾಯಿತು. ಆ ವಾಕ್ಯದಲ್ಲಿ ಅವನು ಸ್ವಸ್ಥತೆಯನ್ನು ಹೊಂದಿ ಎದ್ದು ನಡೆದನು. ಎಲ್ಲಿ ಕೂಡ ಯೇಸು ಸ್ವಾಮಿ ಕೆಳಗೆ ಕೂತ್ಕೊಂಡು ಅದ್ಭುತ ಮಾಡಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ಈ ವಾಕ್ಯದಲ್ಲಿ ಒಂದು ಕಾರ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ? ಬೆಳ್ಳಿಯನ್ನು ಶೋಧಿಸುವ ಹಾಗೆ ದೇವರು ನಮ್ಮನ್ನು ಶುದ್ಧಪಡಿಸುವುದಕ್ಕಾಗಿ, ಪರಿಶುದ್ಧಗೊಳಿಸುವುದಕ್ಕಾಗಿ ಆತನು ಕೂತುಕೊಳ್ಳುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿಯ ಬಳಿಯಲ್ಲಿ ಒಂದು ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡಿದ್ದಂತಹ ಒಂದು ಸ್ತ್ರೀಯನ್ನು ಆತನ ಬಳಿಗೆ ಕರೆತಂದರು. ಯೇಸು ಸ್ವಾಮಿ ಏನು ಮಾಡ್ತಾರೆ? ಈಗ ಯೇಸು ಸ್ವಾಮಿ ಅವರ ಕೈಗಳಿಗೆ ಒಪ್ಪಿಸಿದರೆ ಅವರು ಕಳ್ಳುಗಳನ್ನು ಎಸೆದು ಸಾಯಿಸಿ ಬಿಡ್ತಾರೆ, ಅವಳನ್ನು ಕೊಂದು ಹಾಕುತ್ತಾರೆ. ಯೇಸು ಸ್ವಾಮಿಯ ಕೈಯಲ್ಲಿ ಅವಳನ್ನು ಒಪ್ಪಿಸಿದ್ರು. ಏನು ಮಾಡ್ತಾರೆ ನೋಡೋಣ ಎಂಬುದಾಗಿ ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ? ಕೆಳಗೆ ಕೂತುಕೊಂಡು ಅವಳನ್ನು ಶುದ್ಧಪಡಿಸಿದರು. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಸಪೋರ್ಟ್ ಇಲ್ಲದೆ ಇರುವಾಗ ನಮಗೆ ಸಪೋರ್ಟ್ ಯಾರಾದರೂ ಒಬ್ಬರು ಮಾಡಿದ್ರು ಕೂಡ ಅದು ದೊಡ್ಡದಾಗಿ ಕಾಣಿಸುತ್ತದೆ.
ನೀವು ನಿಮ್ಮ ಜೀವಿತದಲ್ಲಿ ನಿಮಗೆ ಗೊತ್ತಿರ್ಬೋದು, ನಿಮಗೆ ಹೊಟ್ಟೆ ತುಂಬಿದ ಮೇಲೆ ಚೆನ್ನಾಗಿ ಊಟ ಮಾಡಿದ್ದೀರಾ, ಚೆನ್ನಾಗಿ ಒಳ್ಳೆ ಆಹಾರವನ್ನು ತಿಂದಿದ್ದೀರಾ, ಹೊಟ್ಟೆ ತುಂಬ ತೃಪ್ತಿಯಾಗಿ ತಿಂದಿದ್ದೀರಾ, ನಿಮಗೆ ಇಷ್ಟವಾದ ಆಹಾರ. ಬೇರೆ ಆಹಾರವನ್ನು 1 ಪ್ಲೇಟ್ ತಿಂದರೆ ನಿಮ್ಗೆ ಇಷ್ಟವಾದ ಆಹಾರ 2 ಪ್ಲೇಟ್ ತಿಂದ್ಬಿಟ್ರಿ. ಆಗ ನಿಮಗೆ ತಗೊಂಬಂದು ಒಂದು ಗ್ಲಾಸಲ್ಲಿ ತಗೊಳ್ಳಿ ಜ್ಯೂಸ್, ತಗೊಳ್ಳಿ ಟೀ ಕುಡೀರಿ ಎಂಬುದಾಗಿ ಹೇಳಿದ್ರೆ ಅದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ತೀರಾ? ಬೇಡ 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 ಸರಿ, ನನಗೆ ಹೊಟ್ಟೆ ತುಂಬೈತೆ, ಸಾಕು, ಬಿಟ್ಟರೆ ಸಾಕು, ಆಚೆ ಓಡೋಣ ಎಂಬುದಾಗಿರ್ತೀರಾ. ಅದೇ ನೀವು ಬಾಯಾರಿರುವಾಗ, ಏನು ಇಲ್ಲದೆ ಇರುವಾಗ, ಹಸಿವೆಯಲ್ಲಿರುವಾಗ ನಿಮಗೆ ಒಂದು ಗ್ಲಾಸ್ ನೀರನ್ನ ತಗೊಂಬಂದು ನಿಮಗೆ ಕೊಟ್ಟರೆ ಸಾಯೋದವರೆಗೂ ನೀವು ಅದನ್ನು ಮರೆಯೋದಿಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೈಸ್ ದಿ ಲಾರ್ಡ್, ಅವಳನ್ನು ಸಾಯಿಸುವುದಕ್ಕೋಸ್ಕರ ಕೈಗಳಲ್ಲಿ ಕಲ್ಲುಗಳನ್ನು ಹಿಡಿದುಕೊಂಡು ನಿಂತಿರುವಾಗ ಯೇಸು ಕೂತುಕೊಂಡು ಅಲ್ಲಿ ಶುದ್ಧಪಡಿಸಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಮಾತ್ರ ಇಲ್ಲ ಅಂದಿದ್ದರೆ ಅವಳು ಅಂದೇ ಸತ್ತು ಹೋಗುತ್ತಿದ್ದಳು. ಆ ಎಲ್ಲ ಕಲ್ಲುಗಳು ಅವಳ ಮೇಲೆ ಬೀಳುತ್ತಿತ್ತು. ವಾಕ್ಯ ಮಾತ್ರ ಪ್ರಕಟವಾಗದೇ ಇದ್ದಿದ್ದರೆ ಎಲ್ಲ ಕಲ್ಲುಗಳು ಅವಳ ಮೇಲೆ ಬೀಳುತ್ತಿತ್ತು. ಪ್ರೈಸ್ ದಿ ಲಾರ್ಡ್, ಕೃಪೆ ಮಾತ್ರ ಪ್ರಕಟವಾಗದೇ ಇದ್ದಿದ್ದರೆ ಎಲ್ಲ ಕಲ್ಲುಗಳು ಅವಳ ಮೇಲೆ ಬೀಳುತ್ತಿತ್ತು. ಯೇಸು ಸ್ವಾಮಿ ಮಾತ್ರ ಪ್ರಕಟವಾಗದೇ ಇದ್ದಿದ್ದರೆ ಎಲ್ಲ ಕಲ್ಲುಗಳು ಅವಳ ಮೇಲೆ ಬೀಳುತ್ತಾ ಇತ್ತು. ಯೋಚನೆ ಮಾಡಿ ನೋಡ್ರಿ, ನನಗೆ ಯೇಸು ಸ್ವಾಮಿ ಮಾತ್ರ ನನ್ನ ಜೀವಿತದಲ್ಲಿ ಪ್ರಕಟವಾಗದೇ ಇದ್ದಿದ್ದರೆ, ವಾಕ್ಯ ಮಾತ್ರ ಪ್ರಕಟವಾಗದೇ ಇದ್ದಿದ್ದರೆ, ಆತನ ಕೃಪೆ ಮಾತ್ರ ಪ್ರಕಟವಾಗದೇ ಇದ್ದಿದ್ದರೆ ಎಂದೋ ನಾನು ಇಲ್ಲದೆ ಹೋಗುತ್ತಾ ಇದ್ದೇನೋ ಅನ್ನೋರು ಮಾತ್ರ ಕೈಗಳನ್ನು ತಟ್ಟಿ ಒಂದು ನಿಮಿಷ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಎಸಪ್ಪ, ನೀವು ಪ್ರಕಟವಾದದರಿಂದ ನಾನು ಜೀವಿಸುತ್ತಿದ್ದೇನೆ ಕರ್ತನೆ. ನಿನ್ನ ವಾಕ್ಯವು ಪ್ರಕಟವಾದದರಿಂದ ನಾವು ಇಂದಿಗೂ ಜೀವಿಸುತ್ತಾ ಇದ್ದೇವೆ. ನಿನ್ನ ಮಹಿಮೆ ಪ್ರಕಟವಾದದರಿಂದ ನಾನು ನನ್ನ ಕುಟುಂಬವು ಇಂದಿಗೂ ಜೀವಿಸುತ್ತಾ ಇದ್ದೇವೆ ಕರ್ತನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾತ್ರ ಪ್ರಕಟ ಆಗಿರಲಿಲ್ಲ ಅಂದ್ರೆ ಅವಳು ಎಂದೋ ಇಲ್ಲದೆ ಹೋಗ್ತಾ ಇದ್ಲು. ಕೂತ್ಕೊಂಡು ಬಿಟ್ರು, ಅಲ್ಲೇ ಕೂತ್ಕೊಂಡು ಶುದ್ಧಪಡಿಸ್ತಾ ಇದ್ದಾರೆ, ಅವಳ ಜೀವಿತವನ್ನು ಶುದ್ಧಪಡಿಸ್ತಾ ಇದ್ದಾರೆ. ಒಬ್ಬರು ಕೂಡ ಅವಳ ಮುಂದೆ ನಿಲ್ಲುವುದಕ್ಕೆ ಆಗದಂತೆ ದೇವರು ಅವಳನ್ನು ಶುದ್ಧಪಡಿಸಿದರು. ಆರಾಧನೆಯಲ್ಲಿ ಬಂದಿರುವ ಎಲ್ಲ ದೇವರ ಮಕ್ಕಳೇ, ಆತನೊಂದಿಗೆ ಇರುವವರನ್ನು ಆತನು ಶುದ್ಧಪಡಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಸರಿ, ಮಲಾಕಿ ಪುಸ್ತಕ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ. ಏನಂತ ನೋಡಿದ್ವಿ? ಆತನು ಪ್ರೈಸ್ ದಿ ಲಾರ್ಡ್ ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಏನ್ ಮಾಡ್ತಾರಂತೆ? ಲೇವಿ ವಂಶದವರನ್ನು ಶೋಧಿಸಿ ಪರಿಶುದ್ಧಪಡಿಸುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರಶ್ನೆ, ನಿಮ್ಮೆಲ್ಲರಿಗೂ ಅನೇಕ ಪ್ರಶ್ನೆಗಳಿರಬಹುದು ಈ ವಾಕ್ಯದಲ್ಲಿ. ಯಾಕೆ ಲೇವಿ ವಂಶದವರನ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ? ಯಾಕೆ ಪ್ರೈಸ್ ದಿ ಲಾರ್ಡ್ ರೂಬನ್ ವಂಶದವರು, ರೂಬನ್ ಗೋತ್ರದವರು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ? ಯಾಕೆ ಯೇಸು ಸ್ವಾಮಿಗೆ ತುಂಬ ಇಷ್ಟವಾದಂತಹ ಪ್ರೈಸ್ ದಿ ಲಾರ್ಡ್ ಯೋಸೇಫ್ ಗೋತ್ರದವರು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ? ಯಾಕೆ ಯೇಸು ಸ್ವಾಮಿ ದೇವರನ್ನು ಆರಾಧಿಸುವಂತಹ ಯೂದ ಗೋತ್ರ ಎಂಬುದಾಗಿ ಯಾಕೆ ಬರೆಯಲ್ಪಟ್ಟಿಲ್ಲ? ಯಾಕೆ ಬೆಂಜಮಿನ್ ಗೋತ್ರ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ? ಯಾಕೆ ಲೇವಿ ವಂಶ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ? ಪ್ರೈಸ್ ದಿ ಲಾರ್ಡ್. ವಿಮೋಚನಾ ಕಾಂಡ ಸ್ವಲ್ಪ ಇತಿಹಾಸವನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಲೇವಿ ವಂಶದವರನ್ನು ಆತನು ಕುಳಿತು ಪರಿಶುದ್ಧಪಡಿಸುತ್ತಾನೆ ಎಂಬುದಾಗಿ. ಸ್ವಲ್ಪ ಇತಿಹಾಸವನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ವಿಮೋಚನಾ ಕಾಂಡ ಪುಸ್ತಕ ಅದರಲ್ಲಿ 32ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮ ಮನೆಗೆ ಹೋಗಿ ಓದಿ ನೋಡ್ರಿ. ಯೇಸು ಸ್ವಾಮಿ ಮೋಶೆ ಬೆಟ್ಟದಿಂದ ಕೆಳಗೆ ಇಳಿದು ಬರುವುದಕ್ಕೆ ಸ್ವಲ್ಪ ತಡವಾಯಿತು. ಮೋಶೆ ಬೆಟ್ಟದಿಂದ ಕೆಳಗೆ ಇಳಿದು ಬರುವುದಕ್ಕೆ ತಡವಾದದರಿಂದ ಅಲ್ಲಿದ್ದಂಥ ಜನರೆಲ್ಲರೂ ತಮ್ಮ ಕೈಗಳಲ್ಲಿ ಕಿವಿಗಳಲ್ಲಿ ಇದ್ದಂಥ ಎಲ್ಲ ಬೆಳ್ಳಿ ಬಂಗಾರವನ್ನು ಸೇರಿಸಿ ಒಂದು ಬಸವನ ಮೂರ್ತಿಯನ್ನು ಮಾಡಿ ಅದಕ್ಕೆ ಅಡ್ಡಬಿದ್ದು ಪೂಜೆ ಮಾಡಲು ಪ್ರಾರಂಭಿಸಿದರು. ಈಗ ಮೋಶೆ ಬೆಟ್ಟದಿಂದ ಬೆಟ್ಟದಲ್ಲಿ ಹೇಳ್ತಾ ಇದ್ದಾರೆ, ಈ ಜನರು ನನಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದಾರೆ, ಈ ಜನರನ್ನು ನಾನು ಸಂಹರಿಸ್ತೇನೆ ಎಂಬುದಾಗಿ ಹೇಳುವಾಗ ಮೋಶೆ ಒಂದು ಮಾತನ್ನು ಹೇಳ್ತಾನೆ, ದೇವರೇ ಅಪ್ಪ, ಈ ಜನರನ್ನು ನೀವು ಸಂಹರಿಸಬೇಡ್ರಿ ಕರ್ತನೆ, ಈ ಜನರಿಗೆ ನೀವು ವಿರುದ್ಧವಾಗಿ ಏನು ಮಾಡಬೇಡ್ರಿ ಅಪ್ಪ, ಈ ಜನರನ್ನು ಕಾಪಾಡ್ರಪ್ಪ, ಪ್ಲೀಸ್ ಅಪ್ಪ, ಏನು ಮಾಡ್ಬಿಡ್ಬೇಡ್ರಿ ಕರ್ತನೆ, ಪ್ಲೀಸ್ ಅವರನ್ನು ಬಿಟ್ಬಿಡ್ರಿ ಎಂಬುದಾಗಿ ಬೇಡಿಕೊಳ್ತಾ ಇದ್ದಾನೆ. ಸರಿ ಆಯ್ತು, ನಿನ್ನ ಮೇಲೆ ದಯೆ ತೋರಿಸಿ ನಿನ್ನ ನಿಮಿತ್ತ ಅವರನ್ನು ಬಿಡ್ತೇನೆ ಎಂಬುದಾಗಿ ದೇವರು ಹೇಳಿದ್ರು. ಈಗ ಬೆಟ್ಟದಿಂದ ಇಳಿದು ಬರ್ತಾ ಇದ್ದಾನೆ. ಮೋಶೆ ಇಳಿದು ಬರುವಾಗ ನೋಡ್ತಾ ಇದ್ದಾನೆ, ಅವನ ಕೈಯಲ್ಲಿ ಸಹಿಸಿಕೊಳ್ಳುವುದಕ್ಕೆ ಆಗ್ತಿಲ್ಲ. ಆ ರೀತಿಯಾಗಿ ಅಸಹ್ಯ ಕಾರ್ಯಗಳನ್ನು ಈ ಇಸ್ರಾಯೇಲ್ ಜನರು ಮಾಡ್ತಾ ಇದ್ದಾರೆ. ಬೆಳ್ಳಿ ಬಂಗಾರದಿಂದ ಮೂರ್ತಿಯನ್ನು ಸೃಷ್ಟಿಸಿ ಅದಕ್ಕೆ ಅಡ್ಡ ಬಿದ್ದು ಅದರ ಮುಂದೆ ನಾಟ್ಯವಾಡಿ ಕುಡಿದು ಪ್ರೈಸ್ ದಿ ಲಾರ್ಡ್ ಕುಪ್ಪಳಿಸುತ್ತಾ ಅಸಹ್ಯವಾದ ಕಾರ್ಯಗಳನ್ನು, ವಿಗ್ರಹ ಆರಾಧನೆಯನ್ನು ಈ ಜನರು ಮಾಡುತ್ತಾ ಇದ್ದಾರೆ.
ಇದನ್ನು ನೋಡಿದ ಮೋಶೆ ಈಗ ಒಂದು ಮಾತನ್ನು ಕೋಪದಿಂದ ಹೇಳ್ತಾನೆ, ಯೆಹೋವನ ಪಕ್ಷದಲ್ಲಿ ನಿಂತುಕೊಳ್ಳುವುದು ಯಾರು? ಹೂ ವಿಲ್ ಸ್ಟ್ಯಾಂಡ್ ವಿತ್ ಗಾಡ್ ಎಂಬುದಾಗಿ ಒಂದು ಮಾತನ್ನು, ಒಂದು ಕರೆಯನ್ನು ಕೊಡುವಾಗ ಒಬ್ರು ಕೂಡ ಮುಂದೆ ಬರಲಿಲ್ಲ, ಒಬ್ರು ಕೂಡ ದೇವರ ಬಳಿಯಲ್ಲಿ ಬರಲಿಲ್ಲ. ಆದ್ರೆ ಒಂದು ಗೋತ್ರದವರು ದೇವರ ಸನ್ನಿಧಾನಕ್ಕೆ ಓಡಿ ಬಂದ್ರು. ಯಾರು ಗೊತ್ತಾ? ಲೇವಿ ವಂಶದವರು. ಈ ಲೇವಿ ವಂಶದವರು ಒಂದು ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಏನ್ ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು? ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ, ಅದರಲ್ಲಿ ಪ್ರೈಸ್ ದಿ ಲಾರ್ಡ್ 30ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ ಪುಸ್ತಕ 34ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಲೇವಿಯು ಪಾಪ ಮಾಡಿದರಿಂದ ಒಂದು ದೇಶದಲ್ಲಿ ಇದ್ದಂಥ ಎಲ್ಲ ಯೌವನಸ್ಥರನ್ನು, ಎಲ್ಲ ಗಂಡಸರನ್ನು ಸಂಹರಿಸಿ ಬಿಟ್ಟನು ಲೇವಿ. ಎಲ್ಲ ಗಂಡಸರನ್ನು ಸಂಹರಿಸಿದರಿಂದ ಈಗ ತಂದೆ ಯಾಕೋಬ್ ಈಗ ತುಂಬ ಮನನೊಂದು ಹೇಳ್ತಾ ಇದ್ದಾರೆ, ನೀನು ನನಗೆ ವಿರುದ್ಧ ನನ್ನ ವಾಸನೆಯನ್ನು ಏನು ಮಾಡಿಬಿಟ್ರಿ? ಕೆಡಿಸ್ಬಿಟ್ರಿ. ನೀವು ನನ್ನ ವಾಸನೆಯನ್ನು ಕೆಡಿಸ್ಬಿಟ್ರಿ. ನಾವು ತಂದೆಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಾಗ ನಮ್ಮ ದೇವರ ನಾಮವನ್ನು ದೂಷಣೆ ಮಾಡುತ್ತೇವೆ. ತಂದೆಯ ನಾಮವು ದುರ್ವಾಸನೆ ಆಗುತ್ತದೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಗ ನೀವು ನನ್ನ ನಾಮವನ್ನು ದುರ್ವಾಸನೆ ಬರುವ ಹಾಗೆ ಮಾಡಿಬಿಟ್ರಿ, ನಾಮವನ್ನು ಕೆಡಿಸ್ಬಿಟ್ರಿ, ವಾಸನೆಯನ್ನು ಕೆಡಿಸ್ಬಿಟ್ರಿ. ಕೋಪದಲ್ಲಿದ್ದಾರೆ. ಅದಕ್ಕೆ ಮನಸ್ಸಲ್ಲಿ ಇಟ್ಕೊಂಡಿದ್ರು. ವಯಸ್ಸಾದ ಕಾಲದಲ್ಲಿ ಈಗ ಸುತ್ತಲೂ 12 ಗೋತ್ರದ 12 ಮಕ್ಕಳು ಈಗ ಅವನ ಸುತ್ತಲೂ ನಿಂತಿರುವಾಗ ಈಗ ಒಂದು ಮಾತನ್ನು ಎಲ್ಲರನ್ನು ಕರೆದು ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಲೇವಿಯನ್ನು ಕರೆದು ಒಂದು ಮಾತನ್ನು, ಶಾಪವನ್ನು ಕೊಟ್ಟರು ಎಂಬುದಾಗಿ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲರನ್ನ ಕರೆದು ಆಶೀರ್ವದಿಸ್ತಾ ಇದ್ದಾರೆ. 49ನೇ ಅಧ್ಯಾಯದಲ್ಲಿ ಲೇವಿಯನ್ನು ಶಪಿಸಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲರೂ ಮನೆಗೆ ಹೋಗುವಾಗ ಆಶೀರ್ವಾದವನ್ನು ಹೊಂದಿ ಮನೆಗೆ ಹಿಂತಿರುಗಿ ಹೋದರು. ಆದರೆ ಈ ಲೇವಿ ಮಾತ್ರ ಶಾಪ ಹೊಂದಿದವನಾಗಿ ಮನೆಗೆ ಹಿಂತಿರುಗಿ ಹೋಗ್ತಾ ಇದ್ದಾನೆ. ಎಲ್ಲರೂ ಮನೆಗೆ ಹೋಗುವಾಗ ಸಂತೋಷದಿಂದ ಮನೆಗೆ ಹಿಂತಿರುಗಿ ಹೋಗ್ತಾ ಇದ್ದಾರೆ. ಆದರೆ ಈ ಲೇವಿ ಮಾತ್ರ ಕಣ್ಣೀರಿನಲ್ಲಿ, ಪ್ರೈಸ್ ದಿ ಲಾರ್ಡ್, ನನಗೆ ಈ ರೀತಿಯಾದ ಶಾಪವು ನನ್ನ ಮೇಲೆ ಇದೆಯಲ್ಲ, ನನ್ನ ಜೀವಿತದಲ್ಲಿ ಈ ರೀತಿಯಾದ ಕಣ್ಣೀರು, ಈ ರೀತಿಯಾದ ಒಂದು ಪಾಪವು ನನ್ನ ಜೀವಿತದಲ್ಲಿ ಇದೆಯಲ್ಲ ಎಂಬುದಾಗಿ ಕಣ್ಣೀರಿನಲ್ಲಿ ಮನೆಗೆ ಹಿಂತಿರುಗಿ ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅನೇಕರು ಹೇಳುವಂಥ ಮಾತು, ನನ್ನ ತಂದೆಗೆ ಪ್ರೈಸ್ ದಿ ಲಾರ್ಡ್ ಈ ಕಾಯಿಲೆ ಇತ್ತು, ನನ್ನ ತಾತಾಗಿ ಈ ಕಾಯಿಲೆ ಇತ್ತು, ಈಗ ನನಗೂ ಬಂದ್ಬಿಟ್ಟಿದೆ, ನನ್ನ ಮಕ್ಕಳಿಗೂ ಈ ಕಾಯಿಲೆ ಬರುತ್ತಾ ಎಂಬುದಾಗಿ ಭಯವಾಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ನನ್ನ ತಾತಗೆ 30 ವಯಸ್ಸಲ್ಲಿ ಇದು ಸಂಭವಿಸಿತ್ತು, ನನ್ನ ತಂದೆಗೆ 30 ವಯಸ್ಸಲ್ಲಿ ಸಂಭವಿಸಿತ್ತು, ನನಗೂ 30 ವಯಸ್ಸಲ್ಲಿ ಕರೆಕ್ಟಾಗಿ ಇದಾಯಿತು, ಈಗ ನನ್ನ ಮಕ್ಕಳಿಗೂ ಅದೇ ಕಾರ್ಯವು ನಡೆಯುತ್ತೋ ಎಂಬುದಾಗಿ ಭಯವಾಗಿದೆ ಎಂಬುದಾಗಿ ಅನೇಕರು ಹೇಳ್ತಾರೆ. ಈ ಲೇವಿ ಹೇಳ್ತಾ ಇದ್ದಾನೆ, ಪ್ರೈಸ್ ದಿ ಲಾರ್ಡ್, ಮನೆಗೆ ಹೋಗುವಾಗ ಎಲ್ಲರೂ ಸಂತೋಷವಾಗಿ ಮನೆಗೆ ಹಿಂತಿರುಗಿ ಹೋಗ್ತಾ ಇದ್ದಾರೆ. ಇನ್ನೊಬ್ಬ ಶಾಪ ಹೊಂದಿದವನಾಗಿ ಮನೆಗೆ ಹಿಂತಿರುಗಿ ಹೋಗ್ತಾ ಇದ್ದಾನೆ. ಕಣ್ಣೀರಿನಲ್ಲಿ ಈ ಲೇವಿ ಕುಲವು ಮನೆಗೆ ಹಿಂತಿರುಗಿ ಹೋಗ್ತಾ ಇದೆ. ತಂದೆಯ ಹೆಸರನ್ನು, ತಂದೆಗೆ ನೋವನ್ನು ಉಂಟು ಮಾಡಿದ್ದರಿಂದ, ತಂದೆಯ ನಾಮವನ್ನು ದುರ್ವಾಸನೆ ಉಂಟು ಮಾಡಿದ್ದರಿಂದ ಈ ಲೇವಿಯು ಮನೆಗೆ ಹಿಂತಿರುಗಿ ಹೋಗುವಾಗ ಶಾಪ ಹೊಂದಿದವನಾಗಿ ಮನೆಗೆ ಹಿಂತಿರುಗಿ ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಅನೇಕ ವರ್ಷಗಳು ದಾಟಿತು. ಈಗ ಒಂದು ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಲೇವಿ ಗೋತ್ರದವರು. ಹೇಗಾದ್ರೂ ನಮ್ಮ ಶಾಪವು ಮಾರ್ಪಡುತ್ತದಾ, ಹೇಗಾದ್ರೂ ಈ ಪಾಪವು ಮಾರ್ಪಡುತ್ತದ, ಒಂದು ಚಾನ್ಸ್ಗೋಸ್ಕರ ಈ ಲೇವಿ ಗೋತ್ರದವರು ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಲೇವಿ ಗೋತ್ರದವರು ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಾಗ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ನಾವು ಅದನ್ನೇ ಓದಿದ್ವಿ. ಪರ್ವತದಿಂದ ಒಂದು ವ್ಯಕ್ತಿ ಇಳಿದು ಬರ್ತಾ ಇದ್ದಾನೆ. ದೇವರ ಪಕ್ಷದಲ್ಲಿ ನಿಲ್ಲುವವರು ಯಾರು? ಕೈಗಳನ್ನ ಮೇಲೆತ್ತಿ ಹಲ್ಲೆಲೂಯಾ ಹೇಳ್ರಿ. ನಾವು ಕೂಡ ಯೋಚನೆ ಮಾಡಿ ನೋಡ್ರಿ, ಪಾಪದಲ್ಲಿ ಮುಳುಗಿ ಶಾಪವನ್ನು ಹೊರುತ್ತಾ, ಭಾರವನ್ನು ಹೊರುತ್ತಾ, ಈ ಭಾರವು ಮಾರ್ಪಡುವುದಿಲ್ಲವಾ, ಈ ಶಾಪವು ನೀಗುವುದಿಲ್ಲವಾ, ಈ ಅನಾರೋಗ್ಯವು ಮಾರ್ಪಡುವುದಿಲ್ಲವಾ ಎಂಬುದಾಗಿ ಕಣ್ಣೀರಿನಲ್ಲಿ ಒಂದು ಚಾನ್ಸ್ಗೋಸ್ಕರ ವೆಯ್ಟ್ ಮಾಡುತ್ತಿರುವಾಗ ಪರಲೋಕವನ್ನು ಬಿಟ್ಟು ಒಂದೊಬ್ಬರು ನನಗಾಗಿ ನಿನಗಾಗಿ ಈ ಲೋಕಕ್ಕೆ ಇಳಿದು ಬಂದರು. ನಮ್ಮನ್ನು ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಆ ಸಿಂಹಾಸನವನ್ನು ಬಿಟ್ಟು ಈ ಲೋಕಕ್ಕೆ ಇಳಿದು ಬಂದರು. ನಮ್ಮನ್ನು ನಿಮ್ಮನ್ನು ಆರಿಸಿಕೊಂಡು ಆತನ ಪರಿಶುದ್ಧ ಜನಾಂಗವಾಗಿ ಮಾಡುವುದಕ್ಕೋಸ್ಕರ, ನಮ್ಮ ಶಾಪವನ್ನು ನೀಗಿಸುವುದಕ್ಕೋಸ್ಕರ, ನಮ್ಮ ಭಾರಗಳನ್ನು ನೀಗಿಸುವುದಕ್ಕೋಸ್ಕರ, ನಮ್ಮ ಪಾಪಗಳನ್ನು ನೀಗಿಸುವುದಕ್ಕೋಸ್ಕರ ಪರಲೋಕವನ್ನು ಬಿಟ್ಟು, ಅಂದು ಪರ್ವತವನ್ನು ಬಿಟ್ಟು ಮೋಶೆ ಯಾವ ರೀತಿ ಇಳಿದು ಬಂದನೋ ಅದೇ ರೀತಿ ಪರಲೋಕವನ್ನು ಬಿಟ್ಟು, ಸಿಂಹಾಸನವನ್ನು ಬಿಟ್ಟು ನನ್ನ ದೇವರು ಇಳಿದು ಬಂದರು, ನನ್ನನ್ನು ರಕ್ಷಿಸಿದರು ಎಂಬುದಾಗಿ ಹೇಳುವವರು ಮಾತ್ರ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಇದುವರೆಗೂ ನನ್ನನ್ನು ಕಾಪಾಡಿದ್ದು ನಿಮ್ಮ ಕೃಪೆಯೇ ಕರ್ತನೆ. ಎಂದೋ ಇಲ್ಲದೆ ಹೋಗಬೇಕಾದಂಥ ನನ್ನನ್ನು ರಕ್ಷಿಸಿ ನಿನ್ನ ಸನ್ನಿಧಾನದಲ್ಲಿ ನಿಲ್ಲಿಸಿರುವ ದೇವರೇ, ನಿಮಗೆ ಮಹಿಮೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೈಗಳ ಮೇಲೆತ್ತಿ ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡ್ರಿ,
ಒಂದು ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಯಾವಾಗ ನಮ್ಮ ಶಾಪವು ಮಾರ್ಪಡುತ್ತದೆ? ವರ್ಷವಾಗಿ ಹೊರುತ್ತಿದ್ದಂಥ ಒಂದು ಶಾಪವು, ಕಾಲವಾಗಿ ಹೊರುತ್ತಿದ್ದಂಥ ಒಂದು ಭಾರವು ಯಾವಾಗ ನೀಗುತ್ತೆ? ಇದು ನೀಗುವುದೇ ಇಲ್ವಾ, ಇದು ಮಾರ್ಪಡುವುದೇ ಇಲ್ವಾ ಎಂಬುದಾಗಿ ವೆಯ್ಟ್ ಮಾಡುತ್ತಿದ್ದಂಥ ಲೇವಿ ಗೋತ್ರ ಪರ್ವತದಿಂದ ಒಂದು ಇಳಿದು ಬಂದನು. ಮೋಶೆ ಪರ್ವತದಿಂದ ಇಳಿದು ಬರ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಅವರ ಶಾಪವು ಮಾರ್ಪಟ್ಟಿತು. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 5ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ ಬರೆಯಲ್ಪಟ್ಟಿದೆ. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 5ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ. ಪ್ರೈಸ್ ದಿ ಲಾರ್ಡ್. ಯಾಕೋಬನು ಸಾಯುವಾಗ ತನ್ನ ಮಗನಾಗಿರುವ ಲೇವಿಗೆ ಶಾಪವನ್ನು ಕೊಟ್ಟು ಸತ್ತನು ಎಂಬುದಾಗಿ ಆ ವಾಕ್ಯದಲ್ಲಿ ಶಾಪವು ಕೊಡಲ್ಪಟ್ಟಿರುವುದನ್ನು ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದೇ ನೀವು ಧರ್ಮೋಪದೇಶ ಕಾಂಡ ಪುಸ್ತಕ 33ನೇ ಅಧ್ಯಾಯ 11ನೇ ವಾಕ್ಯದಿಂದ ನೀವು ನೋಡ್ರಿ, ಮೋಶೆ ಸಾಯುವಾಗ ಆ ಶಾಪವನ್ನು ಆಶೀರ್ವಾದವಾಗಿ ಮಾರ್ಪಡಿಸಿ ಆಶೀರ್ವಾದ ಕೊಟ್ಟು ಸತ್ತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೈಗಳ ಮೇಲೆತ್ತಿ ಹಲ್ಲೆಲೂಯಾ ಹೇಳ್ತೀರಾ ಎಂಬುದಾಗಿ ಅಂದುಕೊಂಡೆ. ಒಬ್ಬನು ಸಾಯ್ಬೇಕಾದ್ರೆ ಶಾಪವನ್ನು ಕೊಟ್ಟು ಸಾಯ್ತಾ ಇದ್ದಾನೆ, ಇನ್ನೊಬ್ಬ ಸಾಯ್ಬೇಕಾದ್ರೆ ಅದೇ ವ್ಯಕ್ತಿಗೆ ಆಶೀರ್ವಾದವನ್ನು ಕೊಟ್ಟು ಸಾಯ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜೀವಿತವು ಶಾಪವಾಗಿದೆ, ನನ್ನ ಜೀವಿತವು ಕತ್ತಲಾಗಿದೆ, ನನ್ನ ಜೀವಿತವು ಪಾಪದಿಂದ ತುಂಬಿದೆ ಎಂಬುದಾಗಿ ವಾಕ್ಯಗಳನ್ನು ಯಾರಾದರೂ ಕೇಳುತ್ತಿದ್ದರೆ ಒಂದು ಶುಭವಾರ್ತೆಯನ್ನು ಹೇಳುತ್ತೇನೆ. ಯೇಸುವಿನ ಬಳಿಗೆ ಬನ್ನಿರಿ, ನಿಮ್ಮ ಶಾಪವನ್ನು ಆಶೀರ್ವಾದವಾಗಿ ಮಾರ್ಪಡಿಸುವ ದೇವರಾಗಿದ್ದಾರೆ. ಯೆಹೋವ ದೇವರು ಕಾನಾನ್ ದೇಶವನ್ನು, ಇಸ್ರಾಯೇಲ್ ಜನರು ಕಾನಾನ್ ದೇಶವನ್ನು ಸ್ವತಂತ್ರಿಸಿಕೊಂಡಾಗ ಎಲ್ಲರಿಗೂ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲರಿಗೂ ಈ ಪಟ್ಟಣಗಳನ್ನು ಕೊಡು ಎಂಬುದಾಗಿ ದೇವರೇ ಅವರಿಗೆ ಸಪ್ರೇಟ್ ಮಾಡಿ ಕೊಟ್ಟರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕಾನಾನ್ ಪಟ್ಟಣವನ್ನು ಎಲ್ಲ ಗೋತ್ರದವರಿಗೂ, ಈ ಭಾಗ ಇವರಿಗೆ, ಈ ಭಾಗ ಇವರಿಗೆ, ಈ ಭಾಗ ಇವರಿಗೆ, ಈ ಭಾಗ ಇವರಿಗೆ. ಪ್ರೈಸ್ ದಿ ಲಾರ್ಡ್. ರೂಬೇನ್ ಗೋತ್ರದವರಿಗೆ ಈ ಭಾಗ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೋಸೆಫ್ ಗೋತ್ರದವರಿಗೆ ಈ ಭಾಗ, ಬೆಂಜಮಿನ್ ಗೋತ್ರದವರಿಗೆ ಈ ಭಾಗ, ಎಲ್ಲರಿಗೂ ಭಾಗವನ್ನು ವಿಂಗಡ ಮಾಡಿ ಕೊಟ್ಟರು. ಆದರೆ ನೀವು ವಾಕ್ಯದಲ್ಲಿ ಓದಬಹುದು, ಅರಣ್ಯಕಾಂಡ ಪುಸ್ತಕ 18ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಮತ್ತು ಧರ್ಮೋಪದೇಶ ಕಾಂಡ ಪುಸ್ತಕ 10ನೇ ಅಧ್ಯಾಯ 9ನೇ ವಾಕ್ಯ, 2 ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಮತ್ತೊಮ್ಮೆ ಹೇಳುತ್ತೇನೆ, ಅರಣ್ಯಕಾಂಡ ಪುಸ್ತಕ 18ನೇ ಅಧ್ಯಾಯ 20ನೇ ವಾಕ್ಯದಲ್ಲಿಯೂ ಧರ್ಮೋಪದೇಶ ಕಾಂಡ ಪುಸ್ತಕ 10ನೇ ಅಧ್ಯಾಯ 9ನೇ ವಾಕ್ಯ, 2 ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಪರಲೋಕದ ದೇವರು ಹೇಳ್ತಾ ಇದ್ದಾರೆ, ಲೇವಿಗೆ ಯಾವ ಭಾಗವನ್ನು ನೀವೇನ್ ಮಾಡಬೇಡ್ರಿ. ಏನ್ ದೇವ್ರೆ, ನ್ಯಾಯನ? ಎಲ್ಲರಿಗೂ ಒಂದೊಂದು ಪಟ್ಟಣವನ್ನ ನೀವು ಕೊಡ್ತಾ ಇದ್ದೀರಾ, ಸ್ವಂತವಾಗಿ ಇಟ್ಕೊಳ್ರಿ ಎಂಬುದಾಗಿ. ನನಗೆ ಮಾತ್ರ ಕೊಡ್ತಾ ಇಲ್ವಲ್ಲ ದೇವ್ರೆ? ನನಗೆ ಈ ಪ್ರಶ್ನೆ ಬಂದಿತ್ತು, ಯಾಕೆ ಲೇವಿ ಗೋತ್ರದವರಿಗೆ ಅವ್ರಿಗೇನು ಮಕ್ಕಳಿರುವುದಿಲ್ಲವಾ, ಕುಟುಂಬ ಇರುವುದಿಲ್ಲವಾ, ಅವ್ರಿಗೆ ಮಾತ್ರ ಯಾಕೆ ಒಂದು ಪಟ್ಟಣವನ್ನು ಕೊಟ್ಟಿಲ್ಲ? ನಾನು ಇದನ್ನು ಆಳವಾಗಿ ಚಿಂತಿಸಲು ಪ್ರಾರಂಭಿಸಿದೆ. ಯೋಚನೆ ಮಾಡಿ ನೋಡ್ರಿ, ಈ ಲೇವಿ ಗೋತ್ರದವರು ಯಾಜಕ ಗೋತ್ರದವರು. ಎಲ್ಲ ಜನರು ಸಂಪಾದಿಸಿದರಲ್ಲಿ 10ರಲ್ಲಿ ಒಂದು ಭಾಗವನ್ನು ಯಾರಿಗೆ ಕೊಡಬೇಕು? ಈಗ ಯೋಚನೆ ಮಾಡಿ ನೋಡ್ರಿ, ನಾನು ಒಂದು 10 ಪಟ್ಟಣವನ್ನು ಹಿಡಿದಿದ್ದೇನೆ. 10 ಪಟ್ಟಣದಲ್ಲಿ ಎಷ್ಟು ಪಟ್ಟಣವನ್ನು ದಶಮ ಭಾಗವಾಗಿ ಕೊಡಬೇಕು? 10 ಪಟ್ಟಣದಲ್ಲಿ ಎಷ್ಟು ಪಟ್ಟಣವನ್ನು ದಶಮ ಭಾಗವಾಗಿ ಕೊಡಬೇಕು? ಲೇವಿಗೆ 1 ಪಟ್ಟಣವನ್ನು ಕೊಡಬೇಕು. ಎಷ್ಟು ಗೋತ್ರದವರಿದ್ದಾರೆ? 12 ಗೋತ್ರದವರು, ಅದರಲ್ಲಿ ಒಂದು ಲೇವಿ. ಈಗ 11 ಗೋತ್ರದವರಿದ್ದಾರೆ. 11 ಗೋತ್ರದವರು ಒಂದೊಂದು ಪಟ್ಟಣವನ್ನು ತಗೊಂಡ್ಬಂದು ದಾಶ್ರಮ ಭಾಗವಾಗಿ ಲೇವಿಗೆ ಕೊಟ್ಟರೆ ಎಲ್ಲರಿಗೆ 9 ಇರುತ್ತೆ. ಇವರಿಗೆ ಎಷ್ಟಿದೆ? ಯೋಚನೆ ಮಾಡಿ ನೋಡ್ರಿ. ನಾನು ಈ ಪ್ರಶ್ನೆಯೊಂದಿಗೆ ಈ ಲೇವಿಗೂ ಮೊದಲನೆಯದಾಗಿ ಲೇವಿ ಗೋತ್ರದವ್ರಿಗೆ ಈ ಪ್ರಶ್ನೆ ಬಂದಿರ್ಬೋದು, ಏನ್ ದೇವ್ರೆ ನನಗೆ ಮಾತ್ರ ಏನು ಇಲ್ವಾಪ, ಎಲ್ಲರಿಗೂ ಕೊಡ್ರಿ ಎಂಬುದಾಗಿ ಹೇಳ್ತಾ ಇದ್ದೀರಾ, ನನಗೆ ಮಾತ್ರ ಏನು ಇಲ್ವಾ? ಲೇವಿ ಪಟ್ಟಣದವರು ಒಂದು ವೇಳೆ ಕಣ್ಣೀರಿನಲ್ಲಿ ಕೇಳಿರ್ಬೋದು. ಪ್ರೈಸ್ ದಿ ಲಾರ್ಡ್. ಒಂದನ್ನು ತಿಳಿದುಕೊಳ್ಳ್ರಿ, ನಮ್ಮ ಆಸ್ತಿ ಆತನಾಗಿದ್ದಾನೆ. ಎಲ್ಲ ಗೋತ್ರದವರು ಇಲ್ಲಿದೆ, ಅಲ್ಲೊಂದು ಸೈಟ್ ಇದೆ, ಅದು ನನ್ನ ಆಸ್ತಿ, ಇದು ನನ್ನ ಆಸ್ತಿ ಎಂಬುದಾಗಿ ತೋರಿಸುವಾಗ ನೀವು ಈ ರೀತಿ ಹೇಳ್ರಿ, ಇಲ್ಲಿ ನನ್ನ ಆಸ್ತಿ ಇದ್ದಾರೆ, ಪರಲೋಕದಲ್ಲಿ ನನ್ನ ಆಸ್ತಿ ಇದ್ದಾರೆ. ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಆತನ ಪಕ್ಷದಲ್ಲಿ ನಿಲ್ಲುವವರಿಗೆ ಆತನೇ ಆಸ್ತಿಯಾಗಿದ್ದಾನೆ. ಕೈಗಳನ್ನು ಮೇಲೆತ್ತಿ ಆಮೆನ್. ಆತನೇ ಆಸ್ತಿ ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಒಂದು ಹಾಡಿದೆ, ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸುವ ದೇವರು. ಒಂದು ಶರಣವನ್ನು ಆಡೋಣ ಎಲ್ಲರೂ. ಕಣ್ಣುಗಳನ್ನು ಮುಚ್ಚಿ, ಅಪ್ಪ ಅನೇಕ ಅವಶ್ಯಕತೆಗಳಿದೆ ಕರ್ತನೇ, ಆದರೆ ಪೂರೈಸುವ
ದೇವರು ನೀನು ಮಾತ್ರ. ಕಾರಣ ನೀವೇ ನನ್ನ ಆಸ್ತಿ, ನಿಮ್ಮನ್ನೇ ಯೆಹೋವಾ ಈರೆಯಾಗಿ ಅಗತ್ಯವೆಲ್ಲ ಪೂರೈಸಿದೆ. ಯೆಹೋವಾ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಎಲ್ಲರೆಲ್ಲ ಯೆಹೋವಾ ಈರೆಯಾಗಿ ಅಗತ್ಯವೆಲ್ಲ ತೀರಿಸಿದೆ. ಯೆಹೋವಾ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವಾ ಶಮ್ಮಾ ನೀನೇ ಜೊತೆಯಲ್ಲೇ ನಡೆಯುವೆ. ಯೆಹೋವಾ ರಾಫಾ ನೀನೇ ಆರೋಗ್ಯದಾಯಕನೇ. ಯೆಹೋವಾ ಶಮ್ಮಾ ನೀನೇ ಜೊತೆಯಲ್ಲೇ ನಡೆಯುವೆ. ಯೆಹೋವಾ ರಾಫಾ ನೀನೇ ಆರೋಗ್ಯದಾಯಕನೇ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು. ಎಲ್ಲರೂ ಕೈಗಳನ್ನು ಮೇಲೆತ್ತಿ ಅಂತರಾಳದಿಂದ ಹೇಳೋಣ, ಅಪ್ಪ ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಮತ್ತೊಮ್ಮೆ ಹೇಳೋಣ, ಆರಾಧಿಸುವೆ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಕೊನೆ ಒಂದು ಸಾರಿ ಸಭೆಯವರು ನೀವು ಮಾತ್ರ ಶಬ್ದವಾಗಿ ಹೇಳ್ರಿ, ಕಣ್ಣುಗಳನ್ನು ಮುಚ್ಚಿ ಅಂತರಾಳದಿಂದ ಹೇಳೋಣ, ಆರಾಧಿಸು. ಹಿಂದೆ ಇರುವ ಎಲ್ಲರೂ ಶಬ್ದವಾಗಿ ಆರಾಧಿಸುವೆ ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧನಾ ಆರಾಧನಾ ಆರಾಧನಾ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಆರಾಧನಾ ಆರಾಧನಾ ಅಪ್ಪ, ಆರಾಧನಾ ಎಲ್ಲರೂ ಶಬ್ದವಾಗಿ ಆರಾಧನೆ ಅಪ್ಪ ಯೇಸುವೇ, ಯೇಸುವೇ ಆರಾಧನೆ. ಆತ್ಮನೆ ಕೈಗಳನ್ನು ಮೇಲೆತ್ತಿ ಹೇಳೋಣ ಶಬ್ದವಾಗಿ, ಆರಾಧನೆ ಅಪ್ಪ, ನಮ್ಮ ಆಸ್ತಿಯೇ, ನಮ್ಮ ರಕ್ಷಕನೇ, ನಮ್ಮನ್ನು ಆರಿಸಿಕೊಂಡಾತನೇ. ಓಹೋ ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ. ಇನ್ನು ಶಬ್ದವಾಗಿ ಕೊನೆ ಒಂದು ಸಾರಿ ಆರಾಧನಾ ಬಲರಷ್ಟೇ ಅಂಥನ ಬರಲರ ದಂಧನ ಬರಿ ಗಂಧನ ಬಲರದನ ಅವೇ ದೇವರ ಸನ್ನಿಧಾನದಲ್ಲಿ ಕಣ್ಣೀರಿನಲ್ಲಿ ದುಃಖದಲ್ಲಿ ಬಂದಿರುವ ದೇವರ ಮಕ್ಕಳೇ, ಒಂದು ವಾಗ್ದಾನದ ಮಾತನ್ನು ದೇವರು ನಿನಗೆ ಕೊಡುತ್ತಿದ್ದಾನೆ. ಈ ಆಸ್ತಿ ಲೋಕದಲ್ಲಿ ಇಲ್ಲದೆ ಇರಬಹುದು, ಆದರೆ ನನ್ನ ದೇವರು ನಿನಗೆ ಒಂದು ದೃಢವಾದ ಮಾತನ್ನು ಕೊಡುತ್ತಿದ್ದಾರೆ. ನಾನು ನಿನಗೆ ಆಸ್ತಿಯಾಗಿದ್ದು ನಾನು ನಿನ್ನನ್ನು ನಡೆಸುತ್ತೇನೆ, ನಾನು ನಿನ್ನ ಕುಟುಂಬವನ್ನು ನಡೆಸುತ್ತೇನೆ, ನಾನು ನಿನ್ನ ಮಕ್ಕಳನ್ನು ನಡೆಸುತ್ತೇನೆ. ಎಲ್ಲರೂ ಕೈಗಳನ್ನು ತಟ್ಟಿ ಶಬ್ದವಾಗಿ ದೇವರ ನಾಮವನ್ನು ಮಹಿಮೆಪಡಿಸಿರಿ. ನಮ್ಮ ಕುಟುಂಬವನ್ನು, ಈ ಸಭೆಯನ್ನು, ನಿನ್ನ ಸಂತತಿಯನ್ನು ಇಂದಿನಿಂದ ತಲಾಂತರಕ್ಕೂ ನಡೆಸುವ ದೇವರು ಯೇಸು. ಆತನನ್ನು ನಂಬಿ ಆತನ ಪಾದಕ್ಕೆ ಬಂದಿರುವ ಎಲ್ಲ ದೇವರ ಮಕ್ಕಳೇ, ನಿಮ್ಮನ್ನು ಆತನು ನಡೆಸುವ ಆತನಾಗಿದ್ದಾನೆ. ಜೀಸಸ್ ಹಲ್ಲೆಲೂಯಾ. ಆರಾಧನಾ ಅಪ್ಪ, ಓ ಎಲ್ಲರೂ ಶಬ್ದವಾಗಿ ಅಪ್ಪ ಆರಾಧನಾ. ಎಲ್ಲರೂ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆಪಡಿಸಿ. ಓ ಹಲ್ಲೆಲೂಯಾ.
ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಆಸ್ತಿ ನೀವೇ, ನಮ್ಮ ವಿಮೋಚಕರು ನೀವೇ, ನಮ್ಮ ಆಶ್ರಯವು ನೀವೇ. ಒಂದು ಮಾತನ್ನು ದೃಢವಾಗಿ ಹೇಳುತ್ತೇನೆ, ಇದುವರೆಗೂ ನಡೆಸಿದ ದೇವರಿನ ಮುಂದೆ ನಿಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಲೇವಿ ಗೋತ್ರವೇ, ಅವರಿಗೆಲ್ಲ ಅಲ್ಲಲ್ಲಿ ಆಸ್ತಿ ಕೊಟ್ಟಿದ್ದಾರೆ, ನನಗಿಲ್ವಲ್ಲ ಎಂಬುದಾಗಿ ಯೋಚನೆ ಮಾಡಬೇಡ್ರಿ. ನಿಮ್ಮ ಆಸ್ತಿ ಇಲ್ಲಿ ಇದೆ. ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ನಮ್ಮ ಪರಲೋಕದ ದೇವರಾಗಿದ್ದಾನೆ. ಓ ಹಲ್ಲೆಲೂಯಾ, ಜೀಸಸ್ ಜೀಸಸ್ ಜೀಸಸ್. ಪ್ರೈಸ್. ಎಲ್ಲರೂ ಕೂತುಕೊಳ್ಳೋಣ. ಆತನ ಸಮೀಪದಲ್ಲಿ ಬರುವವರಿಗೆ ಆತನು ಆಶೀರ್ವಾದವನ್ನು ಕೊಡುವ ದೇವರು. ಲೇವಿ ಗೋತ್ರದವರು ಪ್ರೈಸ್ ದ ಲಾರ್ಡ್ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಆತನ ಸಮೀಪಕ್ಕೆ ಬಂದರು. ಪ್ರೈಸ್ ದ ಲಾರ್ಡ್. ಆತನ ಸಮೀಪದಲ್ಲಿ ಬರುವವರಿಗೆ ಆತನು ಆಶೀರ್ವಾದವನ್ನು ಕೊಡುವ ದೇವರು. ಮೋಶೆ ಸಾಯುವಾಗ ಅವರನ್ನು ಆಶೀರ್ವದಿಸಿದರು. ಸರಿ, ಆಶೀರ್ವಾದವನ್ನು ಆತನ ಸಮೀಪಕ್ಕೆ ಬರುವವರಿಗೆ ದೇವರು ಕೊಡುತ್ತಾರೆ. ಅದನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೋಸ್ಕರ ಅವರನ್ನು ಶುದ್ಧಿಪಡಿಸುವ ದೇವರಾಗಿದ್ದಾರೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಮಲಾಕಿ ಪುಸ್ತಕ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಅದನ್ನೇ ನಾವು ನೋಡಿದ್ವಿ. ನಾನು ಕೂತುಕೊಂಡು ಅವರನ್ನು ಶುದ್ಧಿಪಡಿಸುತ್ತೇನೆ. ಹಲ್ಲೆಲೂಯಾ. ಕೆಲ ಆಶೀರ್ವಾದಗಳನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೋಸ್ಕರ ಆತನ ಸಮೀಪದಲ್ಲಿ ಬರುವವರನ್ನು ಆತನು ಶುದ್ಧಿಪಡಿಸುವ ದೇವರಾಗಿದ್ದಾರೆ. ಸರಿ, ಆತನ ಸನ್ನಿಧಾನದಲ್ಲಿ ಬರುವವರನ್ನು ಆತನು ಶುದ್ಧಿಪಡಿಸುತ್ತಾನೆ ಎಂಬುದಾಗಿ ನಾನು ಹೇಗೆ ಗ್ರಹಿಸಿಕೊಳ್ಳೋದು? ಆತನು ನನ್ನನ್ನು ಶುದ್ಧಿಪಡಿಸುತ್ತಾ ಇದ್ದಾರೆ ಎಂಬುದಾಗಿ ನನಗೆ ಹೇಗೆ ಗೊತ್ತಾಗುತ್ತದೆ? ಧರ್ಮೋಪದೇಶ ಕಾಂಡ ಪುಸ್ತಕ ಅದರಲ್ಲಿ 33ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಈ ಲೇವಿ ಗೋತ್ರದವರಿಗೆ ಆಶೀರ್ವಾದವನ್ನು ಕೊಡುವಾಗ ಮೋಶೆ ಈ ಲೇವಿ ಗೋತ್ರದವರನ್ನು ಕುರಿತು ಒಂದು ಮಾತನ್ನು ಹೇಳಿದ್ರು. ಪ್ರೈಸ್ ದ ಲಾರ್ಡ್. ನನ್ನನ್ನು ದೇವರು, ಎಲ್ಲರ ಗಮನವಿಟ್ಟು ಕೇಳಿಸ್ಕೊಳ್ರಿ, ನಾನು ಶುದ್ಧಿ ಹೊಂದುತ್ತಾ ಇದ್ದೇನೆ, ದೇವರು ನನ್ನನ್ನು ಶುದ್ಧಿಪಡಿಸುತ್ತಾ ಇದ್ದಾರೆ ಎಂಬುದಾಗಿ ನಾನು ಹೇಗೆ ತಿಳಿದುಕೊಳ್ಳುವುದು? ಈ ಲೇವಿ ಗೋತ್ರದವನ್ನು ಶುದ್ಧಿಪಡಿಸಿದರು, ಹೇಗೆ? ಅದಕ್ಕೆ ಗುರುತೇನು? ಧರ್ಮೋಪದೇಶ ಕಾಂಡ ಪುಸ್ತಕ 33ನೇ ಅಧ್ಯಾಯ ಅದರಲ್ಲಿ 9ನೇ ವಾಕ್ಯವನ್ನು ಎಲ್ಲರೂ ಒಟ್ಟಾಗಿ ಸೇರಿ ಓದೋಣ. ಡಿಟೋನೊಮಿ ಚಾಪ್ಟರ್ 33 ವರ್ಸ್ 9. ಅವರು ನಿನ್ನ ಆಜ್ಞೆಯನ್ನು ಅನುಸರಿಸುತ್ತಾ ನಿನ್ನ ನಿಬಂಧನೆಯನ್ನು ಕೈಗೊಳ್ಳುವವರಾಗಿ ತಂದೆಗಳನ್ನು ಪರಿಚಯವಿಲ್ಲವೆಂದು, ಅಣ್ಣ ತಮ್ಮಂದಿರು ಅರಿಯವೆಂದು, ಸ್ವಂತ ಮಕ್ಕಳು ಗುರುತಿಲ್ಲವೆಂದು ಹೇಳಿಬಿಟ್ಟರಲ್ಲ. ಹಲ್ಲೆಲೂಯಾ. ದೇವರಿಂದ ಶುದ್ಧೀಕರಿಸಲ್ಪಡುವವರು ತಮ್ಮ ಪ್ರೈಸ್ ದ ಲಾರ್ಡ್ ತಮ್ಮ ಸಂಬಂಧಿಕರಿಗಿಂತ, ತಮ್ಮ ಪೋಷಕರಿಗಿಂತ, ತಮ್ಮ ಬಂಧು ಮಿತ್ರರಿಗಿಂತ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುತ್ತಾರೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ ಹೇಳುತ್ತೀರಾ ಅಂದುಕೊಂಡೆ. ಹಲ್ಲೆಲೂಯಾ. ಮತ್ತೊಮ್ಮೆ ಹೇಳುತ್ತೇನೆ, ಯಾರು ದೇವರಿಂದ ಶುದ್ಧಿ ಹೊಂದುತ್ತಾರೋ ಅವರು ತಮ್ಮ ಸ್ನೇಹಿತರಿಗಿಂತ, ಬಂಧು ಮಿತ್ರರಿಗಿಂತ, ಪೋಷಕರಿಗಿಂತ, ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ದೇವರಿಗೆ ಮುಖ್ಯತ್ವವನ್ನು ಕೊಡುತ್ತಾರೆ. ನಾನು ಪೋಷಕರನ್ನು, ತಂದೆ ತಾಯಿಗಳನ್ನು ಪ್ರೀತಿಸಬಾರದು ಎಂಬುದಾಗಿ ಹೇಳುತ್ತಾ ಇಲ್ಲ, ಮಕ್ಕಳನ್ನು ಪ್ರೀತಿಸಬಾರದು ಎಂಬುದಾಗಿ ಹೇಳುತ್ತಾ ಇಲ್ಲ, ಗಂಡನನ್ನು ಪ್ರೀತಿಸಬಾರದು, ಹೆಂಡತಿಯನ್ನು ಪ್ರೀತಿಸಬಾರದು ಎಂಬುದಾಗಿ ಹೇಳುತ್ತಾ ಇಲ್ಲ. ಗಂಡನನ್ನು ಪ್ರೀತಿಸಬೇಕು, ಹೆಂಡತಿಯನ್ನು ಪ್ರೀತಿಸಬೇಕು, ಮಕ್ಕಳು ಪೋಷಕರನ್ನು ಪ್ರೀತಿಸಬೇಕು, ಪೋಷಕರು ಮಕ್ಕಳನ್ನು ಪ್ರೀತಿಸಬೇಕು. ಆದರೆ ಎಲ್ಲದಕ್ಕಿಂತ ಮೇಲಾಗಿ ದೇವರಿಗೆ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು. ಹಲ್ಲೆಲೂಯಾ. ದೇವರಿಂದ ಶುದ್ಧೀಕರಿಸಲ್ಪಡುವವರು ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಈ ಲೇವಿ ಗೋತ್ರದವರು ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು. ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಪಕ್ಷದಲ್ಲಿ ನಿಲ್ಲುವವರು ಯಾರು ಎಂಬುದಾಗಿ ಮೋಶೆ ಒಂದು ಕರೆಯನ್ನು ಕೊಟ್ಟಾಗ, ಪ್ರೈಸ್ ದ ಲಾರ್ಡ್, ತನ್ನ ಅಣ್ಣ ತಮ್ಮಂದಿರನ್ನು ಬಿಟ್ಟು, ಬಂಧು ಮಿತ್ರರನ್ನು ಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು, ಎಲ್ಲರನ್ನು ಬಿಟ್ಟು ಫಸ್ಟ್ ಓಡಿ ಬಂದದ್ದು ಯಾರು? ಅದನ್ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲರ ಮೇಲೆ ಪ್ರೀತಿ ಇರಬೇಕು, ಆದರೆ ಎಲ್ಲದಕ್ಕಿಂತ ಮೇಲಾಗಿ ದೇವರನಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ.
ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಉದಾಹರಣೆಯನ್ನು ನಾನು ಕೊಡುತ್ತೇನೆ ಸತ್ಯವೇದದಿಂದ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 42ನೇ ವಾಕ್ಯದಿಂದ ಬರೆಯಲ್ಪಟ್ಟಿದೆ. ಮನೆಗೆ ಹೋಗಿ ಓದಿ ನೋಡ್ರಿ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 42ನೇ ವಾಕ್ಯದಿಂದ. ಲೂಕ್ ಚಾಪ್ಟರ್ 2 ವರ್ಸ್ 42 ಆನ್ವರ್ಡ್ಸ್. ಯೇಸು ಸ್ವಾಮಿ 12 ವರ್ಷದವರಾಗಿದ್ದಾಗ ಈ ಲೋಕಕ್ಕೆ ಯೇಸು ಮನುಷ್ಯನ ಅವತಾರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಇಳಿದು ಬಂದು ಆತನು ಬಾಲಕನಾಗಿ 12 ವರ್ಷದವನಾಗಿದ್ದಾಗ ಯೇಸು ಮತ್ತು ಅವರ ತಂದೆ ತಾಯಿ ಆಲಯಕ್ಕೆ ಹೋದರು, ದೇವರ ಆಲಯಕ್ಕೆ. ಈಗ ದೇವರ ಆಲಯಕ್ಕೆ ಹೋಗಿ ಅಲ್ಲಿ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿ, ಆರಾಧನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ದೇವರಿಗೆ ಸ್ತುತಿಯನ್ನು ಸಲ್ಲಿಸಿ ಮನೆಗೆ ಈಗ ಹಿಂತಿರುಗಿ ಬರುತ್ತಿರುವಾಗ ಮರಿಯಾಳು ಅಂದುಕೊಂಡ್ರು ಯೇಸು ತನ್ನ ತಂದೆ ಆಗಿರುವ ಯೋಸೇಫನ ಜೊತೆಯಲ್ಲಿದ್ದಾರೆ ಎಂಬುದಾಗಿ. ಯೋಸೇಫನು ಒಂದು ವೇಳೆ ಅಂದುಕೊಂಡಿರಬಹುದು ಯೇಸು ಯಾರ ಜೊತೆ ಇದ್ದಾರೆ, ಮರಿಯಾಳ ಜೊತೆ ಇದ್ದಾರೆ ಎಂಬುದಾಗಿ ಅಂದುಕೊಂಡಿರಬಹುದು. ಈಗ ಇಬ್ರು ಪ್ರೈಸ್ ಅಲ್ಲ ಹೀಗೆ ಅಂದುಕೊಂಡು ಒಂದು 2-3 ದಿವಸ ಪ್ರಯಾಣ ಮಾಡಿ ಮುಂದೆ ಬಂದಾಯ್ತು. ಈಗ ಹುಡುಕಿ ನೋಡ್ತಾ ಇದ್ದಾರೆ, ಯೇಸು ಸ್ವಾಮಿ ಅಲ್ಲಿ ಇಲ್ಲ. ಈಗ ಜನರ ಗುಂಪಿನಲ್ಲಿ ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ, ಎಲ್ಲಿ ಯೇಸು 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 ಎಂಬುದಾಗಿ ಹೆಸರು ಕೂಗಿರ್ಬೋದು, ಎಲ್ಲಿಯೂ ಕೂಡ ಯೇಸು ಸ್ವಾಮಿ ಇಲ್ಲ. ಈಗ ಬಂದ ದಾರಿಯಲ್ಲಿ ಹಾಗೆ ವಾಪಸ್ ಬರ್ತಾ ಇದ್ದಾರೆ, ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬರುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 45ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಪ್ರೈಸ್ ಲಾರ್ಡ್ ಯಾರ ಜೊತೆಯಲ್ಲಿ ಮಾತಾಡ್ತಾ ಇದ್ರಂತೆ? ಆತನು ಬೋಧಕರ ನಡುವೆ ಕೂತುಕೊಂಡು ಪ್ರೈಸ್ ಲಾರ್ಡ್ ಅವರೊಡನೆ ಏನ್ ಮಾಡ್ತಾ ಇದ್ದಾರೆ? ಯೋಚನೆ ಮಾಡಿ ನೋಡ್ರಿ. ಆ ಕಾಲದಲ್ಲಿ ಯಾಜಕರಿಗೂ ಬೋಧಕರಿಗೆ ಅಷ್ಟು ಘನತೆಯನ್ನ ಕೊಡ್ತಾ ಇದ್ರು, ಜನರು ಗೌರವವನ್ನ ಕೊಡ್ತಾ ಇದ್ದರು. ಆ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿ ಕೂತುಕೊಂಡು ಏನ್ ಮಾಡ್ತಾ ಇದ್ದಾರೆ? ಸಂಭಾಷಣೆ ಮಾಡ್ತಾ ಇದ್ರು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ನೋಡಿದ ಯೋಸೇಫನಿಗೂ ಮರಿಯಾಳಿಗೂ ತುಂಬಾ ಆಶ್ಚರ್ಯ. ನನ್ನ ಮಗ ಯಾರ ಜೊತೆ ಮಾತಾಡ್ತಾ ಇದ್ದಾರೆ? ಧೈರ್ಯವಾಗಿ ಇವ್ರ ಜೊತೆ ಮಾತಾಡ್ತಾ ಇದ್ದಾರಾ? ತುಂಬಾ ಆಶ್ಚರ್ಯ ಪಡ್ತಾ ಇದ್ದಾರೆ. ಈಗ ಒಂದು ಮಾತನ್ನ ಹೇಳ್ತಾರೆ, ಯೇಸು ಇನ್ಯಾಕೆ ಇಲ್ಲಿ ಕೂತ್ಕೊಂಡೆ? ನಾನು ನಿಮ್ಮನ್ನು ಎಷ್ಟು ಭಯ ಪಟ್ಬಿಟ್ವಿ ಗೊತ್ತಾ? ನಿಮ್ಮನ್ನು ಹುಡುಕಿ ಯಾಕೆ ನಮ್ಮ ಜೊತೆ ಬರಲಿಲ್ಲ? ಯಾಕೆ ಇಲ್ಲೇ ಇದ್ಬಿಟ್ಟೆ? ಆಗ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದ್ರು, ಅದೇ ಅಧ್ಯಾಯದಲ್ಲಿ 49ನೇ ವಾಕ್ಯದಲ್ಲಿ ಪ್ರೈಸ್ ದಿ ಲಾರ್ಡ್, ನೀವು ನನ್ನನ್ನು ಹುಡುಕಿದ್ದೇನು. ಯೇಸಪ್ಪ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಹುಡುಕಿದ್ದೇನು, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೋ? ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನ ಅವತಾರದಲ್ಲಿ ಬಂದು ಮಾತಾಡಿದ ಮೊದಲನೇ ಪದವು ಸತ್ಯವೇದದ ಅನೇಕ ಪದ ಮಾತಾಡಿರ್ಬೋದು, ಅನೇಕ ಮಾತುಗಳನ್ನು ಮಾತಾಡಿರ್ಬೋದು. ರೆಕಾರ್ಡ್ ಆಗಿರೋ ಫಸ್ಟ್ ವರ್ಡ್ ಯಾವ ವರ್ಡು? ನೀವು ನನ್ನ ತಂದೆಯ ಮನೆಯಲ್ಲಿ ನಾನು ಇರಬೇಕಾದದ್ದು ನಿಮಗೆ. ಫಸ್ಟ್ ಆತನು ಮಾತಾಡಿದ್ದದಾಗಿ ಸತ್ಯವೇದದಲ್ಲಿ ಬರೆದಿರುವ ವರ್ಡ್. ಇದಕ್ಕೆ ಮುಂಚೆ ಏನಾದ್ರೂ ಇದೆಯಾ? ನಿಮಗೆ ಗೊತ್ತಿರೋ ಹಾಗೆ ಏನಾದ್ರೂ ಇದ್ರೆ ಹೇಳಿ. ನಾನು ತಪ್ಪಾಗಿ ಹೇಳಿದ್ರೆ ನನ್ನನ್ನು ಕ್ಷಮಿಸಿ. ಏನಾದ್ರೂ ಇದೆಯಾ? ಇಲ್ವಾ? ನಿಮ್ಮ ಬೈಬಲಲ್ಲಿ ಇಲ್ವಾ? ಸರಿ, ನನ್ನ ಬೈಬಲಲ್ಲೂ ಇಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ನೀವೇನು ಹುಡುಕಿದ್ರಿ? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೋ? ಈಗ ಹೇಳ್ಬಿಟ್ಟು ನೀವು ಹೋಗ್ರಿ, ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು, ಹಿಂಗೆ ಹೇಳಲಿಲ್ಲ ಯೇಸು ಸ್ವಾಮಿ. ನೆಕ್ಸ್ಟ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 51ನೇ ವಾಕ್ಯದಲ್ಲಿ, ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಮತ್ತೊಮ್ಮೆ ಹೇಳುತ್ತೇನೆ, ಬಳಿಕ ಯೇಸು ಅವರ ಜೊತೆಯಲ್ಲಿ ಬಂದು ನಜರೇತಿಗೆ ಬಂದು ಅವರಿಗೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ದೇವರಿಗೆ ಮಾತ್ರ ಅಧೀನನಾಗಿರುತ್ತೇನೆ, ನನ್ನ ತಂದೆ ತಾಯಿಗೆ ಅಧೀನನಾಗಿರುವುದಿಲ್ಲ. ನಾನು ದೇವರನ್ನು ಮಾತ್ರ ಪ್ರೀತಿಸುತ್ತೇನೆ, ನನ್ನ ಗಂಡನನ್ನು ಪ್ರೀತಿಸುವುದಿಲ್ಲ. ನಾನು ದೇವರನ್ನು ಮಾತ್ರ ಪ್ರೀತಿಸುತ್ತೇನೆ, ನನ್ನ ಹೆಂಡತಿಯನ್ನು ಪ್ರೀತಿಸುವುದಿಲ್ಲ. ನಾನು ದೇವರನ್ನು ಮಾತ್ರ ಪ್ರೀತಿಸುತ್ತೇನೆ, ನನ್ನ ಮಕ್ಕಳನ್ನು ಪ್ರೀತಿಸುವುದಿಲ್ಲ. ನಾನು ದೇವರನ್ನು ಮಾತ್ರ ಪ್ರೀತಿಸುತ್ತೇನೆ, ನನ್ನ ತಂದೆ ತಾಯಿಯನ್ನು ಪೋಷಕರನ್ನು ಪ್ರೀತಿಸುವುದಿಲ್ಲ ಎಂಬುದಾಗಿ ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ಅವರು ಪಾಪ ಮಾಡ್ತಾ ಇದ್ದಾರೆ ಎಂಬುದಾಗಿ ಅರ್ಥ. ನೀವು ತಂದೆಯನ್ನು ಪ್ರೀತಿಸಬೇಕು, ತಾಯಿಯನ್ನು ಪ್ರೀತಿಸಬೇಕು, ಗಂಡನ ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ಗಂಡನನ್ನು ಪ್ರೀತಿಸಬೇಕು, ಮಕ್ಕಳು ಪೋಷಕರನ್ನು ಪ್ರೀತಿಸಬೇಕು, ಪೋಷಕರು ಮಕ್ಕಳನ್ನು ಪ್ರೀತಿಸಬೇಕು. ಆದರೆ ಪ್ರಾಮುಖ್ಯತೆ ದೇವರಿಗೆ ಕೊಡಬೇಕು. ಕೈಗಳ ಮೇಲೆ ತಲೆಲೇ ಹೇಳ್ರಿ,
ನಾನು ತಂದೆ ಮನೆಯಲ್ಲೇ ಇರಬೇಕಾದ ನಿಮ್ಗೆ ತಿಳಿದಿಲ್ವಾ ಎಂಬುದಾಗಿ ಹೇಳ್ಬಿಟ್ಟು ಯೇಸು ಅಲ್ಲೇ ಇರಲಿಲ್ಲ. ನೆಕ್ಸ್ಟ್ ಅವರ ಜೊತೆಯಲ್ಲಿ ಹೋಗಿ ಅವರಿಗೆ ಅಧೀನನಾಗಿದ್ದನು. ಅವ್ರು ಏನು ಕೆಲಸ ಹೇಳಿದ್ರು ಅದನ್ನು ಮಾಡಿದ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಪ್ರಯಾರಿಟಿಯನ್ನು ಕೊಡುವವರನ್ನು ಆತನು ಕುಳಿತು ಶುದ್ಧಪಡಿಸಿ ಪರಲೋಕದಲ್ಲಿ ಸೇರಿಸುವ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡುವ ಬದಲು, ದೇವರಿಗೆ ಪ್ರಯಾರಿಟಿಯನ್ನು ಕೊಡುವ ಬದಲು ನಾವು ಸ್ನೇಹಿತರಿಗೆ ಪ್ರಯಾರಿಟಿಯನ್ನು ಕೊಡುತ್ತೇವೆ, ನಮ್ಮ ಬಂಧು ಮಿತ್ರರಿಗೆ ಪ್ರಯಾರಿಟಿಯನ್ನು ಕೊಡುತ್ತೇವೆ. ಆರಾಧನೆಗೆ ಪ್ರಯಾರಿಟಿಯನ್ನು ಮುಖ್ಯತ್ವವನ್ನು ಕೊಡುವ ಬದಲು ನಾವು ಪ್ರೈಸ್ ದಿ ಲಾರ್ಡ್ ಕೆಲಸಕ್ಕೆ ಮುಖ್ಯತ್ವವನ್ನು ಕೊಡುತ್ತೇವೆ. ದೇವರನ್ನು ಆರಾಧಿಸುವ ಸಮಯದಲ್ಲಿ ನಾವು ನಮ್ಮ ಸ್ನೇಹಿತರನ್ನು ಅಥವಾ ನಮ್ಮ ಬಂಧು ಮಿತ್ರರಲ್ಲಿ ಯಾರ ಮನೆಯಲ್ಲಾದರೂ ಮದುವೆ ಇದ್ದರೆ ಮದುವೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. ಒಂದನ್ನು ತಿಳಿದುಕೊಳ್ಳಿರಿ, ಎಲ್ಲರನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಆದರೆ ಪ್ರಾಮುಖ್ಯತೆ ದೇವರಿಗೆ ಕೊಡಬೇಕು. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮ್ಮನ್ನು ತಪ್ಪು ಹೊರಿಸುವುದಕ್ಕೋಸ್ಕರ ನಾನಿದನ್ನು ಹೇಳುತ್ತಾ ಇಲ್ಲ. ನಾವು ಸಭೆಯಾಗಿ ಇನ್ನೂ ಶುದ್ಧವಾಗಬೇಕು, ಅದಕ್ಕೋಸ್ಕರ ನಿಮಗೆ ಹೇಳುತ್ತಾ ಇದ್ದೇನೆ. ಆದಿಕಾಂಡ ಪುಸ್ತಕ ಅದರಲ್ಲಿ 21ನೇ ಅಧ್ಯಾಯದಲ್ಲಿ ಈಸಾಕನು ಹುಟ್ಟಿದಾಗ ಇಸ್ಮಾಯಿಲಿಗೂ ಈಸಾಕನಿಗೂ ಜಗಳ ಇವಾಗ ಅವರೊಳಗೆ ಬರ್ತಾ ಇದೆ. ಈಗ ಅಬ್ರಹಾಮನಿಗೆ ಒಂದು ಕ್ವಶನ್, ಈಗ ಈಸಾಕ್ ಬೇಕಾ ಇಸ್ಮಾಯಿಲ್ ಬೇಕಾ ಎಂಬುದಾಗಿ. ಈಸಾಕ್ ಬೇಕಾ ಇಸ್ಮಾಯಿಲ್ ಬೇಕಾ, ಇವರಿಬ್ಬರಲ್ಲಿ ಯಾರು ಪ್ರಾಮುಖ್ಯತೆ ಎಂಬುದಾಗಿ ಕೇಳುವಾಗ ಸಾರಾಳ್ ಬಂದು ಕೇಳ್ತಾ ಇದ್ದಾರೆ, ಒಂದು ನಾನಿರ್ಬೇಕಿಲ್ಲ ಅಂದ್ರೆ ಆಗಾರ್ ಇರಬೇಕು, ಒಂದು ಈಸಾಕ್ ಇರ್ಬೇಕಿಲ್ಲ ಇಸ್ಮಾಯಿಲ್ ಇರಬೇಕು, ಯಾರು ನಿನಗೆ ಮುಖ್ಯ ನೀನೇ ತೀರ್ಮಾನ ಮಾಡ್ಕೊ, ನಾಳೆ ಬೆಳಿಗ್ಗೆ ನಾನು ಎದ್ದೊಳ್ಬೇಕಾದ್ರೆ ಅವ್ರು ಇರಬಾರ್ದು ಹೇಳ್ಬಿಟ್ಟು ಈಗ ಜೋರಾಗಿ ರೂಮ್ ಡೋರನ್ನು ಹಾಕ್ಬಿಟ್ಟು ಹೋಗಿ ಮಲಗಿರ್ಬೋದು. ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಎದ್ದು ಈಸಾಕನು ಅಬ್ರಹಾಮನು ಪ್ರೈಸ್ ದಿ ಲಾರ್ಡ್ ಇಸ್ಮಾಯಿಲನನ್ನ ಒಂದು ಪಾನಿಯಲ್ಲಿ ನೀರನ್ನು ಕೊಟ್ಟು ಅವನನ್ನು ಏನು ಮಾಡ್ತಾ ಇದ್ದಾರೆ, ಕಳುಹಿಸಿ ಬಿಟ್ಟರು. ಒಂದು ನಿಮಿಷ ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿಸ್ಕೊಳ್ರಿ. ಇಸ್ಮಾಯಿಲ್ ಮೇಲೆ ಪ್ರೀತಿ ಇಲ್ಲ ಎಂಬುದಕ್ಕೋಸ್ಕರ ಈ ಅಬ್ರಹಾಮನು ಇಸ್ಮಾಯಿಲನನ್ನು ಕಳುಹಿಸಲಿಲ್ಲ. ಇಸ್ಮಾಯಿಲ್ ಮೇಲೆ ತುಂಬ ಪ್ರೀತಿ ಇದೆ. ಇಸ್ಮಾಯಿಲನು ಅಬ್ರಹಾಮನ ಮಗನೇ. ಆದರೂ ಕೂಡ ಈಸಾಕ್ ಬೇಕಾ ಇಸ್ಮಾಯಿಲ್ ಬೇಕಾ ಎಂಬುದಾಗಿ ಬರುವ ಪ್ರಶ್ನೆಯಲ್ಲಿ ಅವರು ಆರಿಸಿಕೊಂಡದ್ದು ಈಸಾಕನನ್ನು. ಅರ್ಥ ಆಗುತ್ತಿರುವವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಈಗ 22ನೇ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯಕ್ಕೆ ಬನ್ರಿ. ಈ ಅಧ್ಯಾಯದಲ್ಲಿ ಈಗ ದೇವರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅಬ್ರಹಾಮನೇ, ನೀನು ನಿನ್ನ ಪ್ರಿಯ ಮಗನಾಗಿರುವ ಈಸಾಕನನ್ನು ನನಗೆ ಕೊಡು. ನಾನು ಇದು ವಾಕ್ಯ ಓದುವಾಗ ತುಂಬ ಯೋಚನೆ ಮಾಡಿದೆ. ದೇವರು ತುಂಬ ಜ್ಞಾನವಾಗಿ ಮಾತಾಡಿದ್ದಾರೆ. ಒಂದು ವೇಳೆ ದೇವರು ನಿನ್ನ ಪ್ರಿಯ ಮಗನನ್ನು ನನಗೆ ಕೊಡು ಎಂಬುದಾಗಿ ಕೇಳಿದಿದ್ರೆ ಇಂದಿನ ಅಧ್ಯಾಯದಲ್ಲಿ ಯಾರನ್ನ ಕಳಿಸಿದ್ರು ಮನೆಯಿಂದ? ಇಸ್ಮಾಯಿಲ್ ಎಲ್ಲಿದ್ದಾರೆ ಹುಡಿಕೊಂಡೋಗಿ. ನೆನ್ನೆ ನಡ್ಕೊಂಡೋಗಿದ್ರೆ ಇವತ್ತು ದಾವಸ್ಪೇಟ್ ನೆಲಮಂಗಲ ಹತ್ತತ್ರ ಹೋಗಿರ್ಬೋದು. ಓಡೋಗಿ ಇಸ್ಮಾಯಿಲನ್ನ ಕರ್ಕೊಂಬಂದು ಏನು ಮಾಡ್ತಾ ಇದ್ದ? ದೇವರೇ, ನೀವು ಕೇಳಿದ್ರಲ್ಲ ನನ್ನ ಪ್ರಿಯ ಮಗ ತಗೊಳ್ಳಿ ಕೊಡ್ತಾ ಇದ್ದೇನೆ ಎಂಬುದಾಗಿ ಅರ್ಪಿಸಿಬಿಡ್ತಾ ಇದ್ದ. ದೇವರು ತುಂಬ ಪ್ಲಾನ್ ಆಗಿ ಕೇಳ್ತಾ ಇದ್ದಾರೆ, ನಿನ್ನ ಪ್ರಿಯ ಮಗನಾಗಿರುವ ಈಸಾಕನನ್ನು ನನಗೆ ಅರ್ಪಿಸು. ಯೋಚನೆ ಮಾಡಿ ನೋಡ್ರಿ. ಈಗ ಅಬ್ರಹಾಮನು ಒಂದು ಮಾತನಾಡಲಿಲ್ಲ, ಒಂಚೂರು ಗುಣಗುಟ್ಟಲಿಲ್ಲ. ಕಳೆದ ಶುಕ್ರವಾರದಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡಿದೆವು, ಸೋದೋಮ್ ಗೊಮರ ಪಟ್ಟಣವನ್ನು ನಾನು ನಾಶಪಡಿಸುತ್ತೇನೆ ಎಂಬುದಾಗಿ ಹೇಳಿದಾಗ ಸೋದೋಮ್ ಗೊಮರ ಪಟ್ಟಣದಲ್ಲಿ ಇವನ ಅಣ್ಣನ ಮಗನಾಗಿರುವ ಯಾರಿದ್ರು? ಲೋತ್ ಇದ್ದಾರೆ. ಲೋತ್ ಫ್ಯಾಮಿಲಿ ಇದೆ. ಈ ಲೋತ್ ಫ್ಯಾಮಿಲಿಯನ್ನ ದೇವರು ಹೇಗಾದ್ರೂ ಕಾಪಾಡಬೇಕೆಂಬುದಕ್ಕೋಸ್ಕರ ದೇವರೇ ನಾನು ಬೂದಿ, ದೇವರೇ ನಾನು ಮಣ್ಣು ಎಂಬುದಾಗಿ ಅಡ್ಡ ಬಿದ್ದು ಒದ್ದಾಡಿದ ವ್ಯಕ್ತಿ ಯಾರು? ಅಬ್ರಹಾಮನು. ಹೇಗಾದ್ರೂ ದೇವರೇ ಈ ಲೋತನನ್ನು ಬಿಟ್ಬಿಡ್ರಪ್ಪ, ಹೇಗಾದ್ರೂ ಸೋದೋಮ್ ಗೊಮರವನ್ನು ರಕ್ಷಿಸಿರಿ ದೇವರೇ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಬೇಡಿಕೊಂಡಾತನು ಅಬ್ರಹಾಮನು ಲೋತನಿಗೋಸ್ಕರ, ಲೋಕಕ್ಕೋಸ್ಕರ, ಲೋಕವನ್ನು ಪ್ರೀತಿಸಿ ತನ್ನನ್ನು ಅಗಲಿ ಹೋದಂತಹ ಲೋತನಿಗೋಸ್ಕರ ಅಷ್ಟು ಬೇಡಿಕೊಂಡಂತಹ ಅಬ್ರಹಾಮನು ತನ್ನ ಪ್ರಿಯ ಮಗನಾಗಿರುವ ಈಸಾಕನನ್ನು ನನಗೆ ಕೊಡು ಎಂಬುದಾಗಿ ಕೇಳಿದಾಗ ಒಂದು ನಿಮಿಷ ಕೂಡ ಅವನು ಬೇಡಿಕೊಳ್ಳಲಿಲ್ಲ. ದೇವರೇ ಬಿಟ್ಬಿಡ್ರಿ ದೇವ್ರೆ, ಪಾಪ ದೇವ್ರೆ, ಎಷ್ಟು ನನಗೆ 100 ವಯಸ್ಸಾದ್ಮೇಲೆ ನನಗೆ ಕೊಟ್ಟಿರೋ ಮಗ ದೇವ್ರೆ, ಹೇಗಾದ್ರೂ ಬಿಟ್ಬಿಡ್ರಿ ದೇವ್ರೆ, ಒಂಚೂರು ಅವನು ಬೇಡಿಕೊಳ್ಳಲಿಲ್ಲ.
ಏನ್ ದೇವ್ರೆ ಬೇಕಾ? ನೀವು ಕೇಳಿದ್ರೆ ನಾನು ಕೊಟ್ಬಿಡ್ತೀನಿ ದೇವ್ರೆ. ಈಸಾಕನು ಬೇಕಾ, ಇಸ್ಮಾಯಿಲ್ ಬೇಕಾ ಎಂಬುದಾಗಿ ಕೇಳಿದಾಗ ಈಸಾಕನನ್ನು ಆರಿಸಿಕೊಂಡನು. ಈಗ ಈಸಾಕ್ ಬೇಕಾ, ದೇವರು ಬೇಕಾ ಎಂಬುದಾಗಿ ಕೇಳುವಾಗ ಅವನು ದೇವರನ್ನು ಆರಿಸಿಕೊಂಡನು. ಪ್ರೈಸ್ ದಿ ಲಾರ್ಡ್. ಈಸಾಕನಿಗೋಸ್ಕರ ನಾನು ಇಸ್ಮಾಯಿಲನನ್ನು ಬಿಡುತ್ತೇನೆ, ಆದರೆ ದೇವರಿಗೋಸ್ಕರ ನಾನು ಯಾರನ್ನು ಬಿಡುವುದಿಲ್ಲ ಎಂಬುದಾಗಿ ಅಬ್ರಹಾಮನು ದೃಢವಾಗಿ ನಿಂತಿದ್ದನು. ಅರ್ಥವಾಗುತ್ತಿರುವವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ ಹಲ್ಲೆಲೂಯಾ. ದೇವರಿಗೆ ಕೊಡುವ ಸ್ಥಾನವನ್ನು ದೇವರಿಗೆ ಕೊಡಬೇಕು. ದೇವರಿಗೆ ಕೊಡುವ ಸ್ಥಾನವನ್ನು ನನ್ನ ರಿಲೇಷನ್ಸ್ಗಾಗಲಿ, ನನ್ನ ಪೋಷಕರಿಗಾಗಲಿ, ನನ್ನ ಬಂಧು ಮಿತ್ರರಿಗಾಗಲಿ ಕೊಟ್ಟೆ ಅಂದರೆ ದೇವರ ಮೇಲನ ಪ್ರೀತಿ ನನಗೆ ಇಲ್ಲ ಎಂಬುದಾಗಿ ಅರ್ಥ. ಅಬ್ರಹಾಮನ್ ಹೇಳ್ತಾ ಇದ್ದಾರೆ, ನಾನು ಯಾರಿಗಾಗಿಯೂ ನಿಮ್ಮನ್ನು ಬಿಡುವುದಿಲ್ಲ ದೇವರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಹಾಡಿದೆ, ಯೇಸುವಿನಂತ ಸುಂದರನು ಯಾರನ್ನು ಈ ಭೂಮಿಯಲ್ಲಿ ಈವರೆಗೂ ಕಂಡದಿಲ್ಲ, ಕಾಣುವುದೂ ಇಲ್ಲ. ಯೇಸುವಿನಂತ ಸುಂದರನು ಯಾರನ್ನು ಈ ಭೂಮಿಯಲ್ಲಿ ಈವರೆಗೂ ಕಂಡದಿಲ್ಲ, ಕಾಣುವುದೂ ಇಲ್ಲ. ಪೂರ್ಣ ಸೌಂದರ್ಯನು ಭೂಮಿಯಲ್ಲಿ ನನ್ನ ಬಾಳಲಿ ನೀವೇ ಸಾಕು, ಬೇರೆ ಬೇಡ ನನ್ನ ಪ್ರಿಯ ಯೇಸುವೆ. ಮಣ್ಣಿಗಾಗಿ ಮಾಣಿಕ್ಯವ ನಾನು ಕೊರೆಯೆ, ಈ ಮಣ್ಣಿಗಾಗಿ ಮಾಣಿಕ್ಯವ ನಾನು, ಎಲ್ಲರೂ ಹೇಳ್ರಿ, ಈ ಮಣ್ಣಿಗಾಗಿ ಮಾಣಿಕ್ಯವ ನಾನು ಕೊರೆಯೆ. ಯೇಸುವಿನಂತ ಸುಂದರನು ಯಾರನ್ನು ಈ ಭೂಮಿಯಲ್ಲಿ ಈವರೆಗೂ ಕಂಡಿದ್ದಿಲ್ಲ, ಕಾಣೋದು ಇಲ್ಲ. ಯೇಸುವಿನಂತ ಸುಂದರನು ಯಾರನ್ನು ಈ ಭೂಮಿಯಲ್ಲಿ ಈವರೆಗೂ ಕಂಡಿದ್ದಿಲ್ಲ, ಕಾಣುವುದು ಇಲ್ಲ. ಪೂರ್ಣ ಸೌಂದರ್ಯನು ಭೂಮಿಯಲ್ಲಿ ನನ್ನ ನೀವೇ ಸಾಕು, ಬೇರೆ ಬೇಡ ನನ್ನ ಪ್ರಿಯ ಯೇಸುವೆ. ಮಣ್ಣಿಗಾಗಿ ಮಾಣಿಕ್ಯವ ನಾನು ಕೊರೆಯೆ, ಈ ಮಣ್ಣಿಗಾಗಿ ಮಾಣಿಕ್ಯವ. ಹಲ್ಲೆಲೂಯಾ. ಅಬ್ರಹಾಮ ಹೇಳ್ತಾ ಇದ್ದಾರೆ, ಇಸ್ಮಾಯಿಲ್ಗೋಸ್ಕರ ನಾನು, ಈಸಾಗೋಸ್ಕರ ಇಸ್ಮಾಯಿಲನ್ನು ನಾನು ಕಳಿಸ್ಬಿಟ್ಟೆ, ಆದರೆ ಯಾರಿಗಾಗಿಯೂ ನಾನು ನಿಮ್ಮನ್ನು ತೊರೆಯುವುದಿಲ್ಲ ದೇವರೇ. ಹಲ್ಲೆಲೂಯಾ. ಯಾರು ಆತನನ್ನು ಆಶ್ರಯಿಸಿ ಆತ ನೀವೇ ಸಾಕು ಎಂಬುದಾಗಿರುತ್ತಾರೋ ಅವರನ್ನು ದೇವರು ಶುದ್ಧಿಪಡಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ ಮ್ಯಾಥ್ಯೂ ಚಾಪ್ಟರ್ 10 ವರ್ಸ್ 37. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ, ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು. ಎಲ್ಲೋ ಮತ್ತೊಮ್ಮೆ ಹೇಳುತ್ತೇನೆ, ನೀವ್ಯಾರು ಕನ್ಫ್ಯೂಸ್ ಆಗಬೇಡ್ರಿ. ಈ ವಾಕ್ಯದಲ್ಲಿ ಪ್ರೀತಿಸಬಾರದು ಎಂಬುದಾಗಿ ಇಲ್ಲ, ಗೌರವಿಸಬಾರದು ಎಂಬುದಾಗಿ ಇಲ್ಲ. ಪ್ರೀತಿಸಬೇಕು, ಗೌರವಿಸಬೇಕು, ಆದರೆ ಫಸ್ಟ್ ಪ್ರಿಯಾರಿಟಿ ದೇವರಿಗೆ ಕೊಡಬೇಕು. ಕೆಲ ಜನರು ಗಂಡ ಕೆಲಸದಿಂದ ಆಯಾಸವಾಗಿ ಮನೆಗೆ ಹಿಂತಿರುಗಿ ಬರುವಾಗ ಮನೆಯಲ್ಲಿ ಆರಾಮಾಗಿ ಪ್ರೇಯರ್ ಮಾಡ್ಕೊಂಡು ಕೂತಿರ್ತಾರೆ. ಗಂಡ ಎಲ್ಲೇ ಕಾಫಿ ಎಂಬುದಾಗಿ ಕೇಳಿದ್ರೆ, ನಾನು ಕಾಫಿ ಎಲ್ಲ ಮಾಡ್ಕೊಡಲ್ಲ, ನಾನು ಪ್ರೇಯರ್ ಮಾಡಬೇಕು ಅಂತ ಪ್ರೇಯರನ್ನು ದೇವರು ಕೇಳುವುದೇ ಇಲ್ಲ. ಅಂತಹ ಪ್ರಾರ್ಥನೆಯನ್ನು ದೇವರು ಲಾಲಿಸುವುದಿಲ್ಲ. ಗಂಡನಿಗೆ ಕೊಡುವ ಪ್ರೀತಿ ಗೌರವ ಗಂಡನಿಗೆ ಕೊಡಬೇಕು, ಹೆಂಡತಿಗೆ ಕೊಡುವಂಥ ಪ್ರೀತಿ ಗೌರವ ಹೆಂಡತಿಗೆ ಕೊಡಬೇಕು. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರನ್ನ ಪ್ರಿಯಾರಿಟಿ ಯಾರಿಗೆ ಕೊಡಬೇಕು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೈಬಲಲ್ಲಿ ಈ ವಾಕ್ಯದಲ್ಲಿ ಅದೇ ಬರೆದಿರೋದು. ಪ್ರೈಸ್ ದಿ ಲಾರ್ಡ್. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನಗಿಂತ ಹೆಚ್ಚಾಗಿ, ಹಂಗಂದ್ರೆ ಅವರಿಗೆ ನೀನು ಪ್ರೀತಿ ಕೊಡು, ಆದರೆ ನನಗಿಂತ ಹೆಚ್ಚಾಗಿ ನೀನು ಕೊಡಬೇಡ. ನಿನ್ನ ರಿಲೇಷನ್ಸ್ಗೆ, ನಿನ್ನ ಬಂಧು ಮಿತ್ರರಿಗೆ ನನಗಿಂತ ಹೆಚ್ಚಾಗಿ ನೀನು ಪ್ಲೇಸನ್ನು ಕೊಡಬೇಡ. ನನಗಿಂತ ಹೆಚ್ಚಾಗಿ ನೀನು ಮದುವೆ ಮನೆಗೆ ಪ್ರೀತಿಸಬೇಡ. ಆರಾಧನೆಗಿಂತ ಹೆಚ್ಚಾಗಿ ಕೆಲಸವನ್ನ ನೀನು ಏನ್ ಮಾಡಬೇಡ. ಅದನ್ನೇ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದು. ಆ ರೀತಿ ನೀನು ಮಾಡಿದ್ರೆ ತಂದೆಯ ಮೇಲಿನ ಪ್ರೀತಿ ನಿನಗೆ. ಎಲ್ಲಾರನ್ನ ಪ್ರೀತಿಸು, ಆದರೆ ದೇವರಿಗೆ ಪ್ರಯಾರಿಟಿಯನ್ನು ಕೊಡು. ಕೆಲವೊಂದು ಅಂಗಡಿಗಳಲ್ಲಿ ನೀವು ನೋಡಿದ್ದೀರಾ, ಪ್ರೈಸ್ ದಿ ಲಾರ್ಡ್, ಫೋಟೋ ಇರುತ್ತೆ, ಫೋಟೋ ಫ್ರೇಮ್, ಗಲಾಪಟ್ಟಿ ಹಿಂದೆ ಕೂತಿರ್ತಾರಲ್ಲ, ಅದ್ರ ಹಿಂದೆ ಒಂದು ಫೋಟೋ ಇರುತ್ತೆ. ಅದರಲ್ಲಿ ಒಂದು ಅರ್ಧ ಚಂದ್ರ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟಾರ್ ಇರುತ್ತೆ.
ಪಕ್ಕದಲ್ಲಿ ಒಂದು ಶಿಲುಬೆ ಇರುತ್ತೆ, ಅದ್ರ ಪಕ್ಕದಲ್ಲಿ ನಾನು ಇದುವರೆಗೂ ನೋಡೇ ಇಲ್ಲ ಬ್ರದರ್, ಹಂಗೆಲ್ಲ ಇರುತ್ತಾ? ನೋಡಿದ್ದೀರಾ ಅಲ್ವಾ? ಒಂದು ಫ್ರೇಮ್ ಒಳಗೆ ಈ ಕಡೆ ಸ್ಟಾರ್ ಹಾಕ್ಬಿಟ್ಟು ಚಂದ್ರ ಅರ್ಧ ಚಂದ್ರನ ಮಧ್ಯೆ ಒಂದು ನಕ್ಷತ್ರ, ಈ ಕಡೆ ಒಂದು ಶಿಲುಬೆ, ಅದ್ರ ಈ ಕಡೆ ಒಂದು ಓಂ ಎಂಬುದಾಗಿ ಒಂದು ಲೆಟರ್ ಇರುತ್ತೆ. ಯಾಕೆ? ನಮ್ಮ ಅಂಗಡಿಯಲ್ಲಿ ಎಲ್ಲರನ್ನು ನಾವು ಪ್ರೀತಿಸುತ್ತೇವೆ, ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡುತ್ತೇವೆ ಎಂಬುದನ್ನು ಇವರು ತೋರಿಸ್ಕೊಳ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಕೆಲವೊಂದು ಅಂಗಡಿಯಲ್ಲಿ ಪ್ರೈಸ್ ದಿ ಲಾರ್ಡ್ ರಾಮ್, ರಹೀಮ್, ಜೀಸಸ್ 3 ಫೋಟೋನೂ ಇರುತ್ತೆ. ಮಧ್ಯದಲ್ಲಿ ಯೇಸು ಸ್ವಾಮಿ ಫೋಟೋ ಹಾಕ್ಬಿಟ್ಟು ಈ ಕಡೆ ರಾಮ್, ರಹೀಮ್ 2 ಫೋಟೋನು ಈ ಕಡೆ ಹಾಕ್ಬಿಟ್ಟಿರ್ತಾರೆ. ನೀವು ನೋಡಿರ್ಬೋದು. ಪ್ರೈಸ್ ದಿ ಲಾರ್ಡ್. ಅನೇಕರು ಸಭೆಗೆ ಬರುವ ಅನೇಕರು ತಮ್ಮ ಹೃದಯವೆಂಬ ಫ್ರೇಮಲ್ಲಿ ತವರ ತಂದೆಗೆ ಒಂದು ಜಾಗ, ತಾಯಿಗೆ ಒಂದು ಜಾಗ, ಬಂಧು ಮಿತ್ರರಿಗೆ ಒಂದು ಜಾಗ, ಅದೇ ರೀತಿ ಯೇಸು ಸ್ವಾಮಿಗೂ ಒಂದು ಜಾಗ. ಈ ರೀತಿಯಾಗಿ ಅನೇಕರು ತಮ್ಮ ಹೃದಯವೆಂಬ ಫ್ರೇಮಲ್ಲಿ ಇಟ್ಟುಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲದಕ್ಕಿಂತ ಮುಖ್ಯತ್ವವನ್ನು ನನ್ನ ಯೇಸು ಸ್ವಾಮಿಗೆ ನಾನು ಕೊಡಬೇಕು. ನಾನು ಯೇಸು ಸ್ವಾಮಿಗೆ ಮುಖ್ಯತ್ವವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವವರು ಮಾತ್ರ ಕೈಗಳ ಮೇಲೆತ್ತಿ ಅಲ್ಲೇಲೇ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ನಾನು ಮುಖ್ಯತ್ವವನ್ನು ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಾಣಾತ್ಮ ಶರೀರವು ನನ್ನ ಕರ್ತನಿಗೆ ಇನ್ನು ಜೀವಿಸುವುದು ನನ್ನದಲ್ಲ, ನನ್ನಲ್ಲೇಸು. ಈ ರೀತಿಯಾಗಿ ನಮ್ಮನ್ನು ನಾವೇ ಒಪ್ಪಿಸಿಕೊಡಬೇಕು. ಎಲ್ಲರನ್ನು ಪ್ರೀತಿಸುತ್ತೇನೆ, ಅದರಲ್ಲಿ ಒಂದು ಆಗಿ ನಾನು ಯೇಸು ಸ್ವಾಮಿಯನ್ನು ಪ್ರೀತಿಸುತ್ತೇನೆ, ಹಾಗೆ ನೀನು ಮಾಡಿದರೆ ತಂದೆಯ ಮೇಲನ ಪ್ರೀತಿ ನಿನಗೆ ಇಲ್ಲ ಎಂಬುದಾಗಿ. ಎಲ್ಲರನ್ನು ಪ್ರೀತಿಸು, ಎಲ್ಲರನ್ನು ಗೌರವಿಸು, ಆದರೆ ಪ್ರಾಮುಖ್ಯತೆಯನ್ನು ನನ್ನ ಯೇಸು ಸ್ವಾಮಿಗೆ ಕೊಡು. ಹಲ್ಲೆಲೂಯಾ. ನನ್ನ ಪ್ರಾಣಾತ್ಮ ಶರೀರವು ನನ್ನ ಯೇಸುವಿಗೆ ಸ್ವಂತ, ಇನ್ನು ನನ್ನದಲ್ಲ, ನನ್ನಲ್ಲೇಸು ಜೀವಿಸುವ. ಎಲ್ಲರೂ ಹೇಳ್ರಿ, ಯೇಸು ದೇವ ಅರ್ಪಿಸುವೆ, ನನ್ನನ್ನೇ ಅರ್ಪಿಸುವೆ, ಯೇಸು ದೇವ ಅರ್ಪಿಸುವೆ, ನನ್ನನ್ನೇ ಅರ್ಪಿಸುವೆ. ಸ್ವೀಕರಿಸು, ಮಾರ್ಪಡಿಸು, ನನ್ನಲ್ಲೀಗ ವಾಸ. ಎಲ್ಲರೂ ಹೇಳ್ರಿ, ಅಪ್ಪ ನಿಮಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೇನೆ, ಅಪ್ಪ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ, ನನ್ನಲ್ಲೀಗ ವಾಸ ಮಾಡು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಅಬ್ರಹಾಮನಿಗೆ ದೇವರು ಮಗನನ್ನು ಕೊಟ್ಟರು. ಮಗ ಬಂದ ಕೂಡಲೇ ಅಬ್ರಹಾಮನು ದೇವರ ಮೇಲನ ಪ್ರೀತಿಯನ್ನು ಬಿಡಲಿಲ್ಲ. ಇಂದು ಅನೇಕರು ನಾವು ದೇವರಿಂದ ಹೊಂದಿಕೊಂಡದನ್ನು ಪ್ರೀತಿಸುತ್ತೇವೆ, ದೇವರನ್ನು ಪ್ರೀತಿಸುವ ಬದಲು. ಸಭೆಯೇ ಎಚ್ಚರವಾಗಿ ಮಾತನ್ನು ಕೇಳಿಸಿಕೊಳ್ಳಿರಿ. ನೀವು ದೇವರಿಂದ ಹೊಂದಿಕೊಂಡದನ್ನು ಪ್ರೀತಿಸಿ ದೇವರನ್ನು ಪ್ರೀತಿಸದೇ ಇದ್ದರೆ ನಿಮಗೆ ತಂದೆಯ ಮೇಲನ ಪ್ರೀತಿ ನಿಮಗೆ ಇಲ್ಲ. ಎಲ್ಲರನ್ನು ಪ್ರೀತಿಸಿರಿ, ಎಲ್ಲರನ್ನು ಗೌರವಿಸಿರಿ, ಆದರೆ ಪ್ರಾಮುಖ್ಯತೆಯನ್ನು ದೇವರಿಗೆ ಕೊಡಿರಿ. ಆತನಿಗೆ ಮೊದಲನೇ ಸ್ಥಾನವನ್ನು ಕೊಡಿರಿ, ಆತನಿಗೆ ಮಹಿಮೆಯನ್ನು ಕೊಡಿರಿ. ಆಗ ದೇವರು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ನಾನು ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡುವಾಗ ದೇವರು ನನ್ನನ್ನು ಆಶೀರ್ವದಿಸುತ್ತಾರೆ ಎಂಬುದಾಗಿ ನಾನು ಹೇಗೆ ಅರಿತುಕೊಳ್ಳುವುದು? ಆದಿಕಾಂಡ ಪುಸ್ತಕ ಅದರಲ್ಲಿ 40ನೇ ಅಧ್ಯಾಯವನ್ನು ಎಲ್ಲರೂ ತೆಗೆದುಕೊಳ್ಳಿರಿ. ಇನ್ನು 2 ನಿಮಿಷಗಳಲ್ಲಿ ನಾನು ಮುಗಿಸುತ್ತೇನೆ. ಆದಿಕಾಂಡ ಪುಸ್ತಕ 40ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ,
ಯೋಸೇಫನನ್ನು ಸೆರೆಮನೆಯಲ್ಲಿ ಹಾಕಿದ್ದಾರೆ. ಈಗ ಸೆರೆಮನೆಯಲ್ಲಿ ಅವನ ಜೊತೆಯಲ್ಲಿದ್ದಂತಹ ಸಹಕಾರರಿಬ್ಬರು ಪ್ರೈಸ್ ದಿ ಲಾರ್ಡ್ ದುಃಖದಲ್ಲಿ ಒಂಥರ ಬೇಸರಾಗಿ ಏನನ್ನು ತಿನ್ನದೆ ಹಾಗೆ ಕೂತಿದ್ದಾರೆ. ಈಗ ಅವರ ಪಕ್ಕದಲ್ಲಿ ಹೋಗ್ಬಿಟ್ಟು ಯೋಸೇಫನು ಕೇಳ್ತಾ ಇದ್ದಾನೆ, ಯಾಕೆ ನೀವು ಈ ರೀತಿಯಾಗಿ ದುಃಖದಿಂದ ಕೂತಿದ್ದೀರಿ? ಯಾಕೆ ನೀವು ಈ ರೀತಿಯಾಗಿ ಕಣ್ಣೀರಿನಲ್ಲಿ ಕೂತಿದ್ದೀರಿ? ಏನು ಕಾರಣ ಹೇಳ್ರಿ ನನಗೆ ಎಂಬುದಾಗಿ ಹೇಳುವಾಗ ಅವರಿಬ್ಬರು ಈ ರೀತಿಯಾಗಿ ಹೇಳಿದರು, ನಾವು ಕಳೆದ ದಿವಸದಲ್ಲಿ ಒಂದು ಕನಸನ್ನು ಕಂಡೆವು. ಆ ಕನಸಿನ ಅರ್ಥವು ನನಗೆ ಏನಂತ ಗೊತ್ತಾಗ್ತಾ ಇಲ್ಲ, ತುಂಬ ಘೋರವಾಗಿತ್ತು ಆ ಕನಸು ಎಂಬುದಾಗಿ ಹೇಳುವಾಗ, ಅಷ್ಟೇನಾ ನಾನು ಆ ಕನಸಿನ ಅರ್ಥವನ್ನು ಹೇಳ್ತೇನೆ ಎಂಬುದಾಗಿ ಯೋಸೇಫನು, ನನ್ನಿಂದ ಎಲ್ಲ ಸಾಧ್ಯ, ನಾನು ಹೇಳ್ತೇನೆ ಎಂಬುದಾಗಿ ಫಸ್ಟ್ ಅವನು ಹೋಗಿ ಕನಸಿನ ಅರ್ಥವನ್ನು ಹೇಳಿದ. ಪ್ರೈಸ್ ದಿ ಲಾರ್ಡ್. ಹೇಳ್ಬಿಟ್ಟು ಒಂದು ಮಾತನ್ನು ಹೇಳ್ತಾನೆ, ಅವನ ಜೊತೆಯಲ್ಲಿದ್ದವನು ಜೈಲಿಂದ ಆಚೆ ಹೋಗ್ಬೇಕಾದ್ರೆ ಹೇಳ್ತಾನೆ, ನೀನು ಜೈಲಿಂದ ಆಚೆ ಹೋಗ್ತಾ ಇದೆಯಾ, ಸೆರೆಮನೆಯಿಂದ ಆಚೆ ಹೋಗ್ತಾ ಇದೆಯಾ, ಆಚೆ ಹೋದ್ಮೇಲೆ ದಯಮಾಡಿ ನನ್ನನ್ನು ನೆನೆಸಿಕೋ, ನಿನ್ನನ್ನು ಮರೆತು ಬಿಡಬೇಡ, ನಿನ್ನನ್ನು ನೆನೆಸ್ಕೋ. ಅವನು ಹೇಳ್ದ, ಹಾಂ ಸರಿ ನಾನು ನೆನೆಸ್ಕೊಳ್ತೀನಿ. ನಿನ್ನನ್ನು ಮರೆಯೋಕ್ಕಾಗುತ್ತಾ? ನೀನು ಹೇಳಿದ ಕನಸಿನ ಅರ್ಥದಿಂದಲೇ ನಾನು ಇವತ್ತು ಸೆರೆಮನೆಯಿಂದ ಹೊರಗೆ ಹೋಗ್ತಾ ಇದ್ದೀನಿ, ನಾನು ನಿನ್ನನ್ನು ಮರೆಯೋದಿಕ್ಕಾಗುತ್ತಾ? ಹೋಗ್ಬಿಟ್ಟ. ಈಗ ರಾಜನ ಕೆಳಗೆ ಅವನು ಕೆಲಸ ಮಾಡ್ತಾ ಇದ್ದಾನೆ. ಅವ್ನು ನೆನೆಸಿದ್ರೆ ಒಂದೇ ದಿವಸದಲ್ಲಿ ಯೋಸೇಫನನ್ನು ಜೈಲಿನಿಂದ ಸೆರೆಮನೆಯಿಂದ ಹೊರಗೆ ಕರ್ಕೊಂಬರ್ಬೋದಾಗಿತ್ತು. ಆದರೆ ಅವನು ಮರೆತು ಹೋದನು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ಮರೆತು ಹೋದನು. ಯೋಸೇಫನು ಈ ಕನಸಿನ ಅರ್ಥವನ್ನು ಹೇಳಿದ ನಂತರ ಎಷ್ಟು ವರ್ಷ ಜೈಲಲ್ಲಿದ್ದ ಗೊತ್ತಾ? 2 ವರ್ಷ ಎಕ್ಸ್ಟ್ರಾ ಅವನು ಜೈಲಲ್ಲಿ ಕೂತಿದ್ದ. ಅವನು ಮಾಡಿದ ತಪ್ಪೇನು? ಇವ್ರು ಸಪ್ಪಗಿದ್ದಾಗ ಹೋಗ್ಬಿಟ್ಟು ಕೇಳ್ತಾ ಇದ್ದಾನೆ, ಅವ್ರ ಕನಸು ನಾವು ನೋಡಿದ್ವಿ, ಅದಕ್ಕೆ ಹೀಗೆ ಸಪ್ಪಗಿದೆ. ಇವನೇನು ಹೇಳಿರ್ಬೇಕು? ನನ್ನ ದೇವರಿಂದ ಅಸಾಧ್ಯವಾದದ್ದು ಏನೂ ಇಲ್ಲ ಹಂಗೆ ಹೇಳಿರ್ಬೇಕು. ಇವನು ಒಂದು ಮಾತನ್ನು ಹೇಳ್ತಾನೆ, ನನ್ನಿಂದ ಎಲ್ಲ ಸಾಧ್ಯ, ನಾನು ಹೇಳ್ತೇನೆ. ಈಗ ಆ ಕನಸು ಏನಿದೆ ಅದಕ್ಕೆ ನಾನು ಅರ್ಥ ಹೇಳ್ತೇನೆ. ಒಂದೇ ಒಂದು ತಪ್ಪಿನಿಂದ 2 ವರ್ಷ ಅವನು ಜೈಲಲ್ಲಿ ಕೂತ್ಕೊಂಡ. ಈಗ 2 ವರ್ಷ ಕಳೆಯಿತು. ಈಗ ಪಾರೋನನಿಗೆ ಒಂದು ಕನಸು ಬಿತ್ತು. ಈ ಕನಸಿನ ಅರ್ಥವನ್ನು ತಿಳಿಸುವವರು ಯಾರು? ಕನಸಿನ ಅರ್ಥವನ್ನು ಸರಿಯಾಗಿ ತಿಳಿಸುವ ಒಬ್ಬನು ಸೆರೆಮನೆಯಲ್ಲಿದ್ದಾನೆ. ರಾಜನೇ, ಅವನಿಗೆ ತಿಳಿಸಲ್ಪಡುತ್ತಿದೆ, ಕರ್ಕೊಂಬನ್ನಿ. ಈಗ ಯೋಸೇಫನಿಗೆ ವಸ್ತ್ರವು ಬದಲಾಯಿತು. ಒಳ್ಳೆ ರೀತಿಯಾಗಿ ಅವನನ್ನು ರೆಡಿ ಮಾಡಿ ಒಳ್ಳೆ ಆಹಾರವನ್ನು ಕೊಟ್ಟು ರಾಜನ ಮುಂದೆ ಹೋಗಿ ನಿಲ್ಲಿಸುತ್ತಾ ಇದ್ದಾರೆ. ಈಗ ಯೋಸೇಫನು ಅವರ ಮುಂದೆ ನಿಂತಿದ್ದಾಗ, ನೀನೇನು ಆ ಕನಸಿನ ಅರ್ಥವನ್ನು ಹೇಳೋದು ಎಂಬುದಾಗಿ ರಾಜ ಕೇಳ್ತಾ ಇದ್ದಾರೆ. ಹಾಗೆ ಕೇಳಬೇಕಾದ್ರೆ ಅವನು ಒಂದು ಮಾತನ್ನು ಹೇಳ್ತಾನೆ, ರಾಜನೇ, ನಾನು ಆ ಕನಸಿನ ಅರ್ಥವನ್ನು ಹೇಳೋದಿಕ್ಕೆ ನನಗೇನು ಗೊತ್ತಿಲ್ಲ ರಾಜನೇ, ನನ್ನ ದೇವರಿಂದ ಎಲ್ಲ ಸಾಧ್ಯ ರಾಜನೇ. ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾನೆ, ದೇವರನ್ನ ಮುಂದೆ ಇಡ್ತಾ ಇದ್ದಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರನ್ನ ಯಾವಾಗ ಇವನು ಮುಂದೆ ಇಟ್ನೋ ಅಂದೇ ಅವನ ಪರಿಸ್ಥಿತಿ ಮಾರ್ಪಟ್ಟಿತ್ತು. ಅವನ ಪ್ರೈಸಲ್ಲಿ ದೇವರಿಗೆ ಮುಖ್ಯತ್ವವನ್ನು ಪ್ರಯಾರಿಟಿಯನ್ನು ಕೊಟ್ಟ ಅವನ ಪರಿಸ್ಥಿತಿ ಮಾರ್ಪಟ್ಟಿತ್ತು. ಸೆರೆಮನೆಯಲ್ಲಿರುವವನು ಅರಣ್ಮನೆಯಲ್ಲಿ ಜೀವಿಸುವ ಹಾಗೆ ದೇವರು ಮಾರ್ಪಡಿಸಿದರು. ಈ ಆರಾಧನೆಯಲ್ಲಿ ಬಂದಿರುವ ದೇವರ ಮಕ್ಕಳೇ, ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ನೋಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ಅವನ ಉನ್ನತ ಸ್ಥಾನವನ್ನು ನಿಮಗೆ ಕೊಡಲು ಶಕ್ತನಾಗಿದ್ದಾನೆ. ನಮ್ಮವರು 1 ನಿಮಿಷ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಈ ಆರಾಧನೆಯಲ್ಲಿ ಬಂದಿರುವ ಪ್ರತಿಯೊಬ್ಬರು, ಅಪ್ಪ, ನಮ್ಮ ಕೆಲಸಕ್ಕೆ ಮಿಗಿಲಾಗಿ, ನಮ್ಮ ಬಂಧು ಮಿತ್ರರಿಗೆ ಮಿಗಿಲಾಗಿ ನಿನ್ನ ಆರಾಧನೆಗೆ ಪ್ರಾಮುಖ್ಯತೆಯನ್ನು ಇಂದಿನಿಂದ ಕೊಡುತ್ತೇವೆ ಕರ್ತನೆ. ದೇವರಿಗೆ ಪ್ರಾಮುಖ್ಯತೆಯನ್ನು ನಾನು ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಆರಾಧನೆಯನ್ನು ಬಿಟ್ಟು, ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡೋದನ್ನು ಬಿಟ್ಟು, ನೀವು ಕೆಲಸಕ್ಕೆ, ಮದುವೆ ಮನೆಗೆ ಪ್ರಾಮುಖ್ಯತೆಯನ್ನು, ಬಂಧು ಮಿತ್ರರಿಗೆ, ನಿಮ್ಮ ಸ್ನೇಹಿತರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ನೀವು ಹೋದರೆ ಅಲ್ಲಿ ಶೂನ್ಯವನ್ನು ನೀವು ಕಾಣಬಹುದು. ಯೋಸೇಫನು ತನ್ನ ಹೆಸರನ್ನು ಹೆಚ್ಚಾಗಿ ಹೇಳುವಾಗ, ದೇವರಿಗೆ ಪ್ರಾಮುಖ್ಯತೆ ಕೊಡದೇ ಇರುವಾಗ ಅವನಿಗೆ ಸಿಕ್ಕಿದ ಬಹುಮಾನ 2 ವರ್ಷ ಎಕ್ಸ್ಟ್ರಾ ಜೈಲಲ್ಲಿ. ಅವನು ದೇವರಿಗೆ ಯಾವಾಗ ಪ್ರಾಮುಖ್ಯತೆಯನ್ನು ಕೊಟ್ಟನೋ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅವನಿಗೆ ರಾಜನ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಇಂದಿನಿಂದ ಇವನಿಗೆ ಎಲ್ಲರ ಅಡ್ಡ ಬೀಳಬೇಕು. ಇಂದಿನಿಂದ ಇವನು ಅರಣ್ಮನೆಯಲ್ಲಿ ನನ್ನ ನೆಕ್ಸ್ಟ್ ಸ್ಥಾನದಲ್ಲಿ ಇರುತ್ತಾನೆ. ಇವನಿಗೆ ನಾನು ಮುದ್ರೆ ಉಂಗುರವನ್ನು ಕೊಡ್ತೇನೆ. ಇವನು ಯಾವುದಕ್ಕೆ ಸೈನ್ ಆಗ್ತಾನೋ ಅದು ನಡಿಬೇಕು ಈ ಲೋಕದಲ್ಲಿ ಅಂತ ಒಂದು ಅಧಿಕಾರವು ಅವನಿಗೆ ಕೊಡಲ್ಪಟ್ಟಿತ್ತು. ಆರಾಧನೆಯಲ್ಲಿ ಬಂದಿರುವ ಎಲ್ಲ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳಿರುವವರೇ, ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾರನ್ನು ದೇವರು ಹೆಚ್ಚಾಗಿ ಶುದ್ಧಿಪಡಿಸುತ್ತಾರೆ, ಯಾರನ್ನು ಪರಿಶುದ್ಧಗೊಳಿಸುತ್ತಾರೆ, ಆತನೊಂದಿಗೆ ಇರುವವರನ್ನು ಆತನು ಶುದ್ಧಿಪಡಿಸುತ್ತಾರೆ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ತನ್ನವರನ್ನು, ತನ್ನ ಬಳಿಯಲ್ಲಿ ಇರುವವರನ್ನು ಆತನು ಶುದ್ಧಿಪಡಿಸುತ್ತಾನೆ.
ಶುದ್ಧಿಪಡಿಸಿದ ಪರಿಶುದ್ಧರನ್ನು ಆತನು ಏನ್ ಮಾಡ್ತಾರೆ? ಫಸ್ಟ್ ಒಂದು ವಾಕ್ಯದಲ್ಲಿ ಓದಿದ್ವಿ, ಏನಂತ ಓದಿದ್ವಿ? 1 ಥೆಸಲೋನಿಕ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಅವರನ್ನು ಪರಲೋಕದಲ್ಲಿ ಸೇರಿಸುತ್ತಾರೆ. ಅರ್ಥ ಆಗ್ತಿದೆ ಅನ್ನೋರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಪ್ರೈಸ್ ಲಾರ್ಡ್. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಜೀಸಸ್ ನನ್ನನ್ನು ಶುದ್ಧಿ ಮಾಡಿ ಪರಲೋಕಕ್ಕೆ ಸೇರಿಸುವ ದೇವರು. ನನ್ನನ್ನು ಶುದ್ಧಿ ಮಾಡಬೇಕಂದ್ರೆ ನಾನೇನು ಮಾಡಬೇಕು? ಯೇಸುವಿನ ಜೊತೆಯಲ್ಲೇ ಇರಬೇಕು. 4 ಗುಂಪುಗಳನ್ನು ನೋಡಿದ್ವಿ, ಸಭೆಯಲ್ಲಿರುವ 4 ಗುಂಪು. ಆ 4 ಗುಂಪಲ್ಲಿ ಯೇಸು ಸ್ವಾಮಿಯ ಜೊತೆಯಲ್ಲೇ ಇರುವ ಗುಂಪಾಗಿ ನೀವು ಇರ್ರಿ. ಯಾವಾಗಲೂ ಯೇಸು ಸ್ವಾಮಿಯ ಜೊತೆಯಲ್ಲಿರ್ರಿ. ಅವರನ್ನು ಆತನು ಕೈ ಬಿಡುವ ದೇವರಲ್ಲ. ಹಾಲೆ